सबका सहारा हरि नाम जप के, हरि नाम जप के सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ। हरि नाम प्यारा सबका सहारा, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ಗುರು ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ತ್ರಿಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ಅಣ್ಣ, ನಮಸ್ಕಾರ ಎಲ್ಲರಿಗೂ. ಒಂದು ಹಂಬಲ್ ಅಪಾಲಜಿ. 2 ವಾರ ಮಾಡಕ್ಕಾಗಿಲ್ಲ ಝೂಮ್ ಮೀಟಿಂಗ್ ಕಂಡಕ್ಟ್ ಮಾಡಕ್ಕೆ. ಯಾಕಂದ್ರೆ 1 ವಾರ ಐ ವಾಸ್ ಇನ್ ಮ್ಯಾಂಗ್ಳೂರ್ ಸತ್ಸಂಗಕ್ಕೆ ಹೋಗಿದ್ದೆ. ಸೊ ಬೈ ದ ಟೈಮ್ ವಿ ರಿಟರ್ನ್ ಫ್ರಮ್ ಕೇರಳ ಇಟ್ ವಾಸ್ ಅರೌಂಡ್ 10 o'clock ನೈಟ್. ಸೆಕೆಂಡ್ ಬಂದು ಇನ್ನೊಂದು ಮನೆಯಲ್ಲಿ ಸತ್ಸಂಗ ಮಾಡ್ಬೇಕಂದ್ರು. ಸೊ ಅವ್ರ ಮನೆಯಲ್ಲಿ ಸತ್ಸಂಗ ಆಯ್ತು. ಈ ಕಾರಣದಿಂದ ನಾವು ಪೋಸ್ಟ್ಪೋನ್ ಮಾಡಿದ್ವಿ. ಪ್ರವೀಣ್, ಲೆಟ್ ಅಸ್ ಪ್ರೊಸೀಡ್. ಧನ್ಯವಾದಗಳು. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಬಹುದು. ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನ ಕೇಳಬಹುದು, ಅಥವಾ ನೀವು ಚಾಟ್ ಅಲ್ಲಿ ಟೈಪ್ ಮಾಡಿ ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್. ತಗೊಳ್ಳಿಪ್ಪ. ಅಣ್ಣ, ಯೂಟ್ಯೂಬಲ್ಲಿ ಒಬ್ಬರು ಪ್ರಶ್ನೆ ಕೇಳ್ತಿದಾರೆ. ಅಣ್ಣ, ನಮಸ್ತೆ ಸತೀಶ್ ಅಣ್ಣ. I have been watching your Saturday Satsanga regularly. Deep inside, I truly want to change myself and walk a disciplined spiritual path. I feel deeply connected towards Guru Dakshinamurti, but I don't know how to surrender myself or pray to be accepted as his disciple. I genuinely seek transformation and Guru Krupa in my life. Please guide me ಅಣ್ಣ ಅಂತ ಹೇಳ್ತೀನಿ. ದಕ್ಷಿಣಾಮೂರ್ತಿ ಇಸ್ ದ ಗುರು ಫಾರ್ ದ ಎಂಟೈರ್ ಬ್ರಹ್ಮಾಂಡ. ಆಯ್ತಾ? ನೆಕ್ಸ್ಟ್ ಬಂದು ಬೃಹಸ್ಪತಿ ಇಸ್ ದ ದೇವಗುರು. ನೆಕ್ಸ್ಟ್ ಹಸಿರು ಗುರು ಬಂದ್ಬಿಟ್ಟು ಶುಕ್ರಾಚಾರ್ಯ. ಅಂಡ್ ಫಾರ್ ಅವರ್ ಅರ್ತ್ ಶ್ರೀ ಕೃಷ್ಣ ಇಸ್ ದ ಜಗದ್ಗುರು. ಇದೆಲ್ಲ ಬಿಟ್ಟು ಇಫ್ ಯು ವಾಂಟ್ ಓನ್ಲಿ ದಕ್ಷಿಣಾಮೂರ್ತಿ ಆಸ್ ಅವರ್ ಗುರು, ಅವ್ರನ್ನೇ ಸ್ಮರಣೆ ಮಾಡಿ, ಅವ್ರ ಮೇಲೆ ಎಷ್ಟೋ ಮಂತ್ರಗಳಿದೆ, ಶ್ಲೋಕಗಳಿದೆ, ಅದನ್ನ ತಕೊಂಡು ಅವ್ರನ್ನ ಹೃದಯಪೂರ್ವಕವಾಗಿ ದಕ್ಷಿಣಾಮೂರ್ತಿನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಅವ್ರನ್ನ ಧ್ಯಾನ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ಪಾದಕ್ಕೆ ವಿನಂತಿ ಮಾಡ್ಕೊಳ್ಳಿ, ಅಪ್ಪ ಈ ತರ ಐ ಹ್ಯಾವ್ ಅಕ್ಸೆಪ್ಟೆಡ್ ಯು ಆಸ್ ಮೈ ಗುರು, ಪ್ಲೀಸ್ ಕನೆಕ್ಟ್ ಮೀ ಟು ಯುವರ್ ಸೆಲ್ಫ್ ಅಂತ ಕೇಳಿ ದಿನ ಅವ್ರನ್ನ ಒಂದು 24 ನಿಮಿಷ ಧ್ಯಾನ ಮಾಡಿ. ಆ ಒಂದು ಶ್ಲೋಕ ಇದೆ, ಓಂ ನಮೋ ಪ್ರಣವೃತ್ತಾಯ
ಶುದ್ಧ ಜ್ಞಾನೈಕ ಮೂರ್ತಿಯೇ, ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಿಯೇ ನಮಃ ಅಂತ. ಇದನ್ನ ಒಂದು 24 ಮಿನಿಟ್ಸ್ ಧ್ಯಾನ ಮಾಡಲಿ. ಅವರೇ ನಿಮ್ಗೆ ಗುರುವಾಗಿ ಬರ್ತಾರೆ. ಅಂಡ್ ಹಿ ವಿಲ್ ಗೈಡ್ ಯು ಇನ್ ಎವ್ರಿ ವೇ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಅಣ್ಣ. ಒನ್ ಮೋರ್ ಕ್ವಶನ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನಾವು ನೈಟು ನೆಲದ ಮೇಲೆ ಮಲಗಬೇಕಾ ಅಥವಾ ಬೆಡ್ ಮೇಲೆ ಮಲಗಬೇಕಾ? ಮತ್ತೆ ಮೆಡಿಟೇಷನ್ ಆದಮೇಲೆ ವಿ ಶುಡ್ ಸ್ಲೀಪ್ ಅಗೇನ್ ಆರ್ ವಿ ಶುಡ್ ವೇಕಪ್ ಅಂತ ಕೇಳ್ತದೆ. ನೋಡಿ, ಸಾಮಾನ್ಯವಾಗಿ ಗೃಹಸ್ಥದಲ್ಲಿದ್ರೆ ಬೆಡ್ ಮೇಲೆ ಮಲ್ಕೊಳ್ಳಿ. ಏನಾದ್ರೂ ಏಕಾದಶಿ ವ್ರತ, ಯಾವ್ದಾದ್ರು ಫೆಸ್ಟಿವಲ್ ವ್ರತ ಮಾಡುವಾಗ ಆವತ್ತೊಂದ್ ದಿವಸ ನೀವು ಬಂದ್ಬಿಟ್ಟು ಕೆಳಗಡೆ ಚಾಪೆ ಮೇಲೆ ಮಲ್ಕೊಳ್ಳಿ. ಅರ್ಥ ಆಯ್ತಾ? ಆಮೇಲೆ ಬೆಳಗ್ಗೆ 3:30 5:30 ಬ್ರಹ್ಮ ಮುಹೂರ್ತ, ಅದ್ನಲ್ಲಿ ಒಂದು ಸ್ಲಾಟ್ ತಗೊಂಡು 24 ನಿಮಿಷ ಧ್ಯಾನ ಮಾಡಿ. ಅದಕ್ಕೆ 2 ಶ್ಲೋಕ ಹೇಳಿದ್ವಿ. ಅದನ್ನ ಹೃದಯಪೂರ್ವಕವಾಗಿ ನಂಬಿಕೆಯಿಂದ ಹೇಳಿ. ಯು ವಿಲ್ ಬಿ ಇಂಟರ್ನಲಿ ಪ್ಯೂರಿಫೈಡ್, ಬಿಕಾಸ್ ಇಂಟರ್ನಲ್ ಪ್ಯೂರಿಫಿಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್, ನಾಟ್ ಎಕ್ಸ್ಟರ್ನಲ್. ಮಾಡ್ಬಿಟ್ಟು ಧ್ಯಾನ ಮಾಡ್ಬಿಟ್ಟು ನೀವು ಮಲ್ಕೊಳ್ಳಿ. ಆಮೇಲೆ 6-6:30 ಎದ್ದು ನಿಮ್ಮ ಅನುಕೂಲ ಪ್ರಕಾರ ನೀವು ಸ್ನಾನ ಮಾಡಿ ನಿತ್ಯ ಪೂಜೆ ಮಾಡ್ಕೊಂಡು ನಿಮ್ ಕೆಲ್ಸಕ್ಕೆ ಹೋಗಿ. ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಯಾರಾದರೂ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ದಿನ ಮತ್ತು ಸಮಯವನ್ನು ಪರಿಗಣಿಸಬೇಕಾ ಅಂತ ಕೇಳ್ತಿದಾರಣ್ಣ. ಕೆಲವು ಸಮಯದಲ್ಲಿ ಒಳ್ಳೆ ದಿನ ನೋಡಿ ಹೋಗ್ಬೇಕು. ಇದು ತೃತೀಯನೋ, ಪಂಚಮಿನೋ, ಸಪ್ತಮಿನೋ, ದಶಮಿನೋ, ತ್ರಯೋದಶಿ, ಈ ತರ ಒಳ್ಳೆ ದಿನ ನೋಡ್ಕೊಂಡು ಹೋಗ್ಬೇಕು. ಹೋಗಕ್ ಮುಂಚೆ ಅವ್ರ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ, ಆಮೇಲೆ ಗುರು ಅವ್ರ ಆಶೀರ್ವಾದ ತಗೊಳ್ಳಿ, ಆಮೇಲೆ ಋಷಿಗಳು, ಅವ್ರ ಗೋತ್ರ ಋಷಿ ಇದ್ರೆ ಗೋತ್ರ ಋಷಿ ಮಾಡ್ಕೊಳ್ಳಿ ಆಶೀರ್ವಾದ. ಆಮೇಲೆ ಅವ್ರ ಮನೆ ದೇವರ ಆಶೀರ್ವಾದ ತಗೊಂಡು, ಯಾವ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೋ ಆ ಡಿವಿನಿಟಿ ಆಶೀರ್ವಾದ ತಗೊಂಡು ಆಚೆ ಹೋಗುವಾಗ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು ಹೋಗಿ. ಅವ್ರ ಪ್ರಯಾಣ ಸುಖ ವಿತ್ ಪ್ರಯಾಣ ಬಂದು ಅದೇನ್ ಹೇಳ್ತಾರೆ ಕನ್ನಡದಲ್ಲಿ ಅರ್ಥ ವರ್ಡ್ ಬರ್ತಾ ಇಲ್ಲ, ಸುರಕ್ಷಿತವಾಗಿ ಹೋಗಿ ವಾಪಸ್ ಬರ್ತಾರೆ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೂಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಮಲ್ಲಿಕಾರ್ಜುನ್ ಸುಕುಂದಣ್ಣ ಮಾತಾಡಿ ಅಣ್ಣ. ನಮಸ್ತೆ ನಮಸ್ಕಾರಪ್ಪ. ಅಣ್ಣ, ಈ ಮಂಗಳ ಮುಖ್ಯರು ರೊಕ್ಕ ಅದು ಕೇಳ್ತಾರಲ್ಲ, ನಾವು ಕೊಡುದಿಲ್ಲ, ಏನ್ರಿ ತಿನ್ನಿಸ್ತೇವಿ, ತಿನ್ನಿಸಿ ಕೊಡ್ತೀವಿ. ಇಲ್ಲ, ನೀವು ಕೊಡಿ, ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಅವ್ರಿಗೆ ಕೊಡಿ. ಅವ್ರಿಗೆ ಏನ್ ತೊಂದ್ರೆ ಇಲ್ಲ. ಕೊಡೋಕ್ ಮುಂಚೆ ಮನಸ್ಸಿನಲ್ಲಿ ಶ್ರೀ ಕೃಷ್ಣ ಅರ್ಪಣ ಹೇಳ್ಕೊಂಡು ಕೊಡಿ, ಏನು ತೊಂದ್ರೆ ಬರಲ್ಲ ನಿಮ್ಗೆ. ಅಷ್ಟೇ. ಧನ್ಯವಾದಗಳು. ಧನ್ಯವಾದಗಳು. ಒನ್ ಕ್ವಶನ್ ಫ್ರಮ್ ಚಾಟ್ ಅಣ್ಣ. ಒಬ್ರು ಅಕ್ಕ ಕೇಳ್ತಿದಾರಣ್ಣ, why are cows being treated as sacred animals and are suffering so much, especially now ಅಂತ ಕೇಳ್ತಾರಣ್ಣ. ಅಲ್ಲ, ಅದು ಸಮುದ್ರ ಮಂಥನ ಆಗುವಾಗ ಕಾಮಧೇನು ಆ ಟರ್ನಿಂಗ್ ನಲ್ಲಿ ಬಂತು. ಅಂಡ್ ಇಟ್ ಇಸ್ ಟ್ರೀಟೆಡ್ ಆಸ್ ಎ ಸೇಕ್ರೆಡ್ ಒನ್, ಬಿಕಾಸ್ ಅದು ಬಂದು ಕಲ್ಪವೃಕ್ಷ ತರ. ಅದು ಇಟ್ ಗಿವ್ಸ್ ಮಿಲ್ಕ್ ಟು ಎವ್ರಿ ಒನ್. ಮಿಲ್ಕ್ ಇಸ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇನ್ ಎವ್ರಿಬಡೀಸ್ ಡೇ ಟು ಡೇ ಲೈಫ್. ಅಂಡ್ ಮಿಲ್ಕ್ ನಿಂದ ಅದನ್ನ ಕನ್ವರ್ಟ್ ಮಾಡಿದ್ರೆ ಯು ಗೆಟ್ ಕರ್ಡ್ಸ್. ಅದರಿಂದ ನಿಮ್ಗೆ ಬೆಣ್ಣೆ ಸಿಗ್ತದೆ, ಅದರಿಂದ ಘೀ ಬರ್ತದೆ. ಘೀ ಯೂಸ್ ಯೂಸ್ಡ್ ಇನ್ ಆಲ್ ಡಿವೈನ್ ಪೂಜಾ ಇದರಲ್ಲಿ, ಯಜ್ಞ ಹೋಮದಲ್ಲಿ. ಸೊ ದಟ್ ಈಸ್ ಡಿವೈನ್. ಅಂಡ್ ಬೆಣ್ಣೆ ಬಂದು ಇಟ್ ಇಸ್ ಗುಡ್ ಫಾರ್ ಯುವರ್ ಹೆಲ್ತ್. ಕೃಷ್ಣನೇ ಬೆಣ್ಣೆ ತಿಂದಿದ್ದಾರೆ. ಸ್ವಲ್ಪ ಡೈಲಿ ತಿಂದ್ರೆ ಯು ವಿಲ್ ಹ್ಯಾವ್ ಲಾಂಗಿವಿಟಿ ಆಫ್ ಲೈಫ್. ಅಂಡ್ ಕರ್ಡ್ಸ್ ಇಸ್ ಆಲ್ಸೋ ಗುಡ್ ಫಾರ್ ಯು. It keeps you healthy. So these 4 products are coming out of Kamadhenu. And Kamadhenu, the Sagni kuda, it is very biological. It is very gives protection for you. ಆ ಕಾಲದಲ್ಲಿ ಮನೆಯಲ್ಲಿ ಫ್ಲೋರಿಂಗ್ ಎಲ್ಲ ಈಗ ಸಗಣಿನಲ್ಲೇ ಸಾರಿಸ್ತಾ ಇದ್ರು. ಪ್ಲಸ್ ಮುಂದ್ಗಡೆ ಮನೆಯಲ್ಲಿ ಸಗಣಿನಲ್ಲಿ ಸಾರಿಸ್ತಾ ಇದ್ರು. ಯಾಕಂದ್ರೆ
It has got a power that no virus or bacteria can enter your house. ಅರ್ಥ ಆಯ್ತಾ? ಆಮೇಲೆ ಗೋಮೇದ ಇದಿದೆಯಲ್ಲ, ಯೂರಿನ್ ಕೌದು, ಅದೂನು ಇಟ್ ಇಸ್ ವೆರಿ ಪವರ್ಫುಲ್. ಅದು 48 days ಅದು ಕುಡಿದ್ರೆ your body becomes immune to all bacteria or viruses. And all the divinities by the grace of Parabrahma are present in the divine cow. ಅದಕ್ಕೆ ಆ ಕೌನ ಬಂದ್ಬಿಟ್ಟು ನಾವು ಸೇಕ್ರೆಡ್ ಆಗಿ ಟ್ರೀಟ್ ಮಾಡ್ತೀವಿ, ವರ್ಷಿಪ್ ಮಾಡ್ತೀವಿ. ಈಗ ಈ ಕಲಿಯುಗ ಎಣ್ಣಲ್ಲಿ ಈ ಮುಸ್ಲಿಂ ಇನ್ವೇಷನ್ ಬಂದ್ಮೇಲೆ ಏನಾಯ್ತು, ಈ ಅನಾಚಾರ ಎಲ್ಲ ನಡೀತು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾವು ನಾನ್ ವೆಜ್ ತಿಂದ್ರೆ ಗುರುಮರ ಜೊತೆ ಕನೆಕ್ಟ್ ಆಗೋಕೆ ಕಷ್ಟ ಆಗುತ್ತಾ ಅಂತ ಕೇಳ್ತಿದಾರಣ್ಣ. ಅಲ್ಲ, ನಾನ್ ವೆಜ್ ತಿಂದ್ರೆ ಬೇರೆ ತರದ್ ಅರ್ಥ ಮಾಡ್ಕೋಬೇಕು. ಯು ಆರ್ ಕಿಲ್ಲಿಂಗ್ ಸಮ್ ಪ್ರಾಣಿ ಅಂಡ್ ಯು ಆರ್ ಎಂಜಾಯಿಂಗ್ ದಟ್. ಆ ಸಾಯುವಾಗ ಅದು ನರಳ್ತಿದೆ, ಆ ಪಾಪ ಬಂದು ನಿಮ್ಗೆ ಬರ್ತಿದೆ, ಅದು ನಿಮ್ಗೆ ಕರ್ಮಕ್ಕೆ ಸೇರ್ಕೊಂಡು ನಿಮ್ಗೆ ಯು ಬಿಕಮ್ ತಾಮಸಿಕ್ ಗುಣ. ಆವಾಗ ಸ್ಪಿರಿಚುವಲ್ ಸಾಧನೆ ಮಾಡಕ್ಕೆ ನಿಮ್ಗೆ ಕಷ್ಟ ಆಗ್ತದೆ, ಕಾನ್ಸಂಟ್ರೇಷನ್ ಇರಲ್ಲ, ಮೈಂಡ್ ವೇವರಿ ಆಗ್ತದೆ, ಈ ತರ ಎಲ್ಲ ಪ್ರಾಬ್ಲಮ್ ಬರ್ತದೆ. ಅಂಡ್ ಒನ್ಸ್ ಯು ಈಟ್ ನಾನ್ ವೆಜ್, ಇಟ್ ರಿಮೈನ್ಸ್ ಇನ್ ಯುವರ್ ಬ್ಲಡ್ ಫಾರ್ 5 years. ಸೊ ಗುರು ಡಿವಿನಿಟಿ ಬೇಕಂದ್ರೆ ಯು ಶುಡ್ ಬಿಕಮ್ ಸಾತ್ವಿಕ್. ಸಾತ್ವಿಕ್ ಆಹಾರ ತಗೋಬೇಕು. ನೀವು ಈ ತರ ತಾಮಸಿಕ ಆಹಾರ ತಗೊಂಡ್ರೆ ಯು ವಿಲ್ ನಾಟ್ ಪ್ರೋಗ್ರೆಸ್ ಇನ್ ಯುವರ್ ಸ್ಪಿರಿಚುವಲ್ ಸಾಧನ ಅಂಡ್ ಗುರು ನಿಮ್ಗೆ ಕನೆಕ್ಟ್ ಆಗಲ್ಲ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಇಫ್ ವಿ ಹ್ಯಾಂಡ್ ಶೇಕ್ ವಿಲ್ ಕರ್ಮ ಟ್ರಾನ್ಸ್ಫರ್? ಇಫ್ ನೋ ಆಪ್ಷನ್ ಟು ಅವಾಯ್ಡ್ ದೆನ್ ಪ್ಲೀಸ್ ಗೈಡ್ ಸಮ್ ಸೊಲ್ಯೂಷನ್ ಟು ಅವಾಯ್ಡ್ ಅಂತ ಕೇಳ್ತಾರೆ. ಒಂದು ನಿಮಿಷ. ಎಸ್, ಓಕೆ ಅಣ್ಣ. ಹ್ಯಾಪಿ ಬರ್ತ್ಡೇ, ಮೇ ಗಾಡ್ ಬ್ಲೆಸ್ ಯು. ಪ್ರವೀಣ್, ಎಸ್ ಅಣ್ಣ. ಕ್ವಶನ್ ಏನು ಹೇಳಿ ಇನ್ನೊಂದ್ಸತಿ. ಇಫ್ ವಿ ಹ್ಯಾಂಡ್ ಶೇಕ್ ವಿಲ್ ಕರ್ಮ ಟ್ರಾನ್ಸ್ಫರ್ ಅಂಡ್ ವಾಟ್ ಈಸ್ ದ ಸೊಲ್ಯೂಷನ್ ಟು ಅವಾಯ್ಡ್ ಅಂತ ಹೇಳಿದ್ರೆ. ಸ್ಪರ್ಶ ಮಾಡಿದ್ರೆ ಖಂಡಿತ ವೈಸ್ ವರ್ಷ ದ ಕರ್ಮ ಟ್ರಾನ್ಸ್ಫರ್ಸ್. ಅದಕ್ಕೆ ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಋಷಿಗಳು ನಮಸ್ತೆ ಅಂತ ಹೇಳ್ಬೇಕಂತಾರೆ. ಅರ್ಥ ಆಯ್ತಾ? ಈ ವೆಸ್ಟರ್ನ್ ಕಲ್ಚರ್ ಬಂತು, ಆಲಿಂಗನ ಮಾಡ್ಕೊಳ್ಳೋದು, ಹಗ್ ಮಾಡ್ಕೊಳ್ಳೋದು, ಹಾಯ್ ಅನ್ನೋದು, ಆಮೇಲೆ ಶೇಕ್ ಹ್ಯಾಂಡ್ ಮಾಡೋದು. ಬಿಕಾಸ್ ಆಫ್ ದಿಸ್ ಸ್ಪರ್ಶ, ಟು ಅವಾಯ್ಡ್ ದ ಕರ್ಮ ಬೀಯಿಂಗ್ ಟ್ರಾನ್ಸ್ಫರ್ಡ್, ಈ ತರ ನಮ್ಮ ಋಷಿಗಳು ಆವತ್ತೇ ನಮ್ಗೆಲ್ಲ ಹೇಳ್ಕೊಟ್ಟಿದ್ರು. ನಮಸ್ಕಾರ ಮಾಡಿ, ಆಮೇಲೆ ತಂದೆ ತಾಯಿ ಗುರು ಬಿಟ್ಟು ಬೇರೆ ಯಾರಿಗೂ ನಮಸ್ಕಾರ ಮಾಡಿ ಅವ್ರ ಪಾದದನ್ನು ಅಂಟಬಾರ್ದು. ಅರ್ಥ ಆಯ್ತಾ? ಯಾರೇ ಹಿರಿಯರು ನಿಮ್ಮ ಮನೆಗೆ ಬರ್ಲಿ, ಯಾರೇ ದೊಡ್ಡವ್ರು ಬರ್ಲಿ, ಅವ್ರಿಗೆ ಮರ್ಯಾದೆ ಕೊಡ್ಬೇಕಂದ್ರೆ ದೂರದಿಂದ ಆ ಭೂತಾಯಿನ ನಮಸ್ಕಾರ ಮಾಡಿ ಅಂಟಿ ಅಷ್ಟೇ. ಇದನ್ನ ಫಾಲೋ ಮಾಡಿ ದಯವಿಟ್ಟು. ಧನ್ಯವಾದಗಳು. One more question with respect to egg, Anna. Egg is most commonly used in cakes, Anna, and can we eat cake or not ಅಂತ ಕೇಳ್ತಾರೆ ಅಣ್ಣ. ಇಲ್ಲ, ಇವಾಗ ಎಗ್ಲೆಸ್ ಕೇಕೆ ಬರ್ತಾ ಇದೆಪ್ಪ. ಬೇಕರಿ ಅವ್ರ ಹತ್ರ ಹೋಗಿ ನೀವು ಕೇಳಿದ್ರೆ ದೇ ಗಿವ್ ಯು ಸಪರೇಟ್ಲಿ, ದೇ ಡೋಂಟ್ ಮಿಕ್ಸ್ ಎಗ್ ಇನ್ ಇಟ್. ಓಕೆ, ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಮ್ಮ ಭೂಮಿಗೆ ಸಪ್ತ ಋಷಿಗಳು ನೋಡಿಕೊಳ್ಳುತ್ತಾರೆ. ಏನಾದರೂ ಆಗುವುದು ಅವರೇ ನೋಡಿಕೊಳ್ಳುತ್ತಾರೆ. ಆದರೆ ನಾವು ಇರುವ ಈ ಪರಿಸ್ಥಿತಿಯಲ್ಲಿ ಯುದ್ಧ, ಕೊಲೆ, ಭೀಕರತೆ ನಡೆಯುತ್ತಿದೆ. ಕೆಟ್ಟದ್ದು ಆಗುವುದು ಋಷಿಗಳಿಗೆ ಗೊತ್ತಿದೆಯಾ? ಅದನ್ನು ಅವರು ನಿರ್ಧರಿಸುತ್ತಾರಾ? ತಿಳಿಸಿ ಅಂತ ಕೇಳ್ತಾರಣ್ಣ. ನೋಡಿ, ನಮ್ಮ ಭೂಮಿಗೆ ಅತ್ರಿ ಮಹರ್ಷಿ ಇನ್ಚಾರ್ಜ್. ಇವಾಗ ಎವ್ರಿ 60 years ದ ಋಷಿ ಚೇಂಜಸ್. ನಮ್ಮ ಇಡೀ ಈ ಭೂಲೋಕ ಗ್ರೂಪ್ ಅಂತ ನಮ್ದೊಂದಲ್ಲ, ಇನ್ಫಿನಿಟ್ ನಂಬರ್ ಆಫ್ ಈ ಅರ್ತ್ಸ್ ಇದೆ ಈ ಗ್ರೂಪ್ ನಲ್ಲಿ. ಅದಕ್ಕೆ ಬಂದ್ಬಿಟ್ಟು ಸಪ್ತರ್ಷಿಗಳು ಇನ್ಚಾರ್ಜ್.
ನಮ್ದು 7th ಲೋಕ, ಅದಕ್ಕೆ ಸಪ್ತರ್ಷಿಗಳು ಇನ್ಚಾರ್ಜ್. ನೆಕ್ಸ್ಟ್ ಲೋಕ ಬಂದು ಕೆಳಗಡೆ 8ನೇ ಲೋಕ, ಅದಕ್ಕೆ 8 ರಿಷೀಸ್ ಇನ್ಚಾರ್ಜ್. ಸತ್ಯಲೋಕಕ್ಕೆ 1 ರಿಷಿ ಇನ್ಚಾರ್ಜ್. ಪಾತಾಳ ಲೋಕಕ್ಕೆ 14 ರಿಷೀಸ್ ಆರ್ ಇನ್ಚಾರ್ಜ್. ಅರ್ಥ ಆಯ್ತಾ? ಎಸ್ ಸರ್. ಆಮೇಲೆ ಋಷಿಗಳಿಗೆ ಎಲ್ಲ ಗೊತ್ತು. ಆಸ್ ಪರ್ ಕಾಲ, ಆಸ್ ಪರ್ ದ ಧರ್ಮ, ಅವರು ಏನ್ ಮಾಡ್ಬೇಕು ಅದನ್ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಈಗ ಅಧರ್ಮ ಆಗಿದೆ, ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಅಸೆಂಡಿಂಗ್ ಟುವರ್ಡ್ಸ್ ದ ಸತ್ಯುಗ. ಸೊ ಥಿಂಗ್ಸ್ ವಿಲ್ ಚೇಂಜ್. ಇಟ್ ಈಸ್ ಬೀಂಗ್ ಚೇಂಜ್ ಸ್ಲೋಲಿ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಇನ್ ಅನದರ್ 30 years things will definitely change towards the dharmic way. ಧನ್ಯವಾದಗಳು ಅಣ್ಣ. ಸೃಷ್ಟಿ ಪ್ರಿನ್ಸಿಪಲ್ ಇಸ್ ದಿಸ್: ಪಾಸಿಟಿವ್ ಇದ್ರೆ ನೆಗೆಟಿವ್ ಇರಲೇಬೇಕು. ಬ್ಲ್ಯಾಕ್ ವೈಟ್ ಇದ್ರೆ ಬ್ಲ್ಯಾಕ್ ಇರಲೇಬೇಕು. ಬ್ಲ್ಯಾಕ್ ಇದ್ರೆ ನಿಮ್ಗೆ ವೈಟ್ ಕಾಣಿಸ್ತದೆ ಅಲ್ವಾ? ಆತರ ಸ್ವಲ್ಪ ಅಧರ್ಮ ಇದ್ರೇನೆ ನಿಮ್ಗೆ ಧರ್ಮವನ್ನು ಕಾಣಿಸ್ತದೆ, ನಿಮ್ಗೆ ಧರ್ಮವನ್ನು ಆಚರಿಸ್ತಾರೆ ನೀವು. ಅದು ಕಾಲ ಒಂದು ನಿಯಮ. ಅದು ಪಾಸಿಟಿವ್ ನೆಗೆಟಿವ್ ಈ ತರ ಎಲ್ಲ, ಪ್ರೋಟಾನ್ಸ್ ನ್ಯೂಟ್ರಾನ್ಸ್, ಬ್ಲ್ಯಾಕ್ ಅಂಡ್ ವೈಟ್ ಎಲ್ಲ ಇದೆಲ್ಲ ಇರ್ತದೆ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ತಮಗಾದ ಅನುಭವ ಹಂಚ್ಕೊಳ್ತಿದಾರಣ್ಣ. ವಿ ಮಿಸ್ ಯು 2 weeks ಅಣ್ಣ. ಐ ಆಮ್ ಹ್ಯಾಪಿ ಟು ಸಿ ಯು, ಹಿಯರಿಂಗ್ ಯುವರ್ ವ್ಯಾಲ್ಯೂಯೇಬಲ್ ವರ್ಡ್ಸ್ ಮೇಡ್ ನಾಲೆಜಬಲ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಕೃತಜ್ಞತೆ ಅವ್ರಿಗೆ. ಅಣ್ಣ, ಒಬ್ರು ಅಣ್ಣ ಚಾಟಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಅವರವರ ಪ್ರಕಾರ ಎಲ್ಲವೂ ಸರಿ, ಅವರು ಮಾಡೋ ಕೆಲಸವು ಸರಿ ಅಂತ ಅನಿಸುತ್ತೆ, ಬೇರೆಯವರ ತಪ್ಪು ಅಂತ ಅನಿಸುತ್ತೆ. ನಾವು ಮಾಡುತ್ತಿರುವ ಕೆಲಸ ಸರಿನಾ ತಪ್ಪ ಅಂತ ತಿಳಿದುಕೊಳ್ಳುವುದು ಹೇಗೆ ಅಂತ ಕೇಳ್ತಿದಾರಣ್ಣ. ನಿಮ್ಮ ಕಾನ್ಶಿಯಸ್ನ ನೀವು ಟ್ಯಾಪ್ ಮಾಡಬೇಕು. ನಿಮ್ಮ ಕಾನ್ಶಿಯಸ್ನ ಟ್ಯಾಪ್ ಮಾಡಿ ಹೃದಯದಿಂದ ನೀವು ಪ್ರಶ್ನೆ ಮಾಡ್ಕೊಂಡ್ರೆ ಆ ಹೃದಯ ಬಂದು ಕರೆಕ್ಟ್ ಆಗಿ ಇಲ್ಲ ಅಂತ ಇಟ್ ವಿಲ್ ಗೈಡ್ ಯು. ಆ ಸಮಯದಲ್ಲಿ ಯು ಶುಡ್ ನಾಟ್ ಯೂಸ್ ಯುವರ್ ಮೈಂಡ್ ಆರ್ ಇಂಟೆಲೆಕ್ಟ್ ಫಾರ್ asking these questions or going through whatever you want to do. So always tap your hridaya and your conscious, which will show you the right path. Never use your mind or intellect. Mind and intellect na only ಕೆಲವು ಸಮಯದಲ್ಲಿ ನೀವು ಯೂಸ್ ಮಾಡಬೇಕು. ಈ ತರ ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗ್ತದೆ, ಅವ್ರಿಗೆ ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದಾರಾ ಇಲ್ಲ ಅವ್ರು ಮಿಸ್ಟೇಕ್ ಮಾಡ್ತಾ ಇದ್ದಾರಾ, ಅದನ್ನ ಹೆಂಗ್ ಸರಿ ಮಾಡ್ಕೋಬೇಕು. ಎವ್ರಿಥಿಂಗ್ ದೇ ಗೆಟ್ ದ ಆನ್ಸರ್ ವಿತ್ ಇನ್ ದೆಮ್ಸೆಲ್ವ್ಸ್. ಧನ್ಯವಾದಗಳು. ಅಣ್ಣ, ಒಬ್ರು ಅಣ್ಣ ಚಾಟಲಿ ಪ್ರಶ್ನೆ ಕೇಳ್ತಾರ. ನಮಸ್ತೆ ಸತೀಶ್ ಅಣ್ಣ, ನೀವು ಒಂದು ವಿಡಿಯೋದಲ್ಲಿ ನಿಮಗೆ ವೈಕುಂಠ ಹೋದಾಗ ನಿಮ್ಮ ಸ್ವರೂಪ ತಿಳಿಯಿತು ಅಂತ ಹೇಳಿದ್ದೀರಿ. ಅದೇ ರೀತಿ ನಮಗೂ ನಮ್ಮ ಸ್ವರೂಪವನ್ನು ಹೇಗೆ ತಿಳಿದುಕೊಳ್ಳುವುದು? ನಾವು ಸಾಮಾನ್ಯ ಮನುಷ್ಯರ ಅಥವಾ ಯಾವುದಾದರೂ ದೇವದ ಅಂಶದ ಸ್ವರೂಪ ನಮಗೆ ಹೇಗೆ ತಿಳಿಯುತ್ತದೆ ಅಂತ ಕೇಳ್ತಾರಣ್ಣ. ಇದಕ್ಕೆ ಆನ್ಸರ್ ಬಂದು ಅವ್ರ ಗುರು ಅಮರ ಅವ್ರನ್ನ ಅಬ್ಸಲ್ಯೂಟ್ ಆಗಿ ಸರೆಂಡರ್ ಮಾಡಿದ್ರೆ ಈ ಪ್ರಶ್ನೆ ಅವರೇ ನಿಮಗೆ ವಿಚಾರಿಸ್ತಾರೆ, ಗೋಚರ ಮಾಡ್ತಾರೆ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮಾಡಿ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನ್ಯೂಮರಾಲಜಿ ಇಸ್ ಇಟ್ ಟ್ರೂ ಅಂತ ಕೇಳ್ತಾರಣ್ಣ. It is to a certain extent, but not 100%. It is one of the ಅಸ್ಟ್ರಾಲಜಿನಲ್ಲಿ ಅದೊಂದು ಬ್ರಾಂಚ್, ಅದು ನ್ಯೂಮರಾಲಜಿ ಅನ್ನೋದು. ಪಾಮಿಸ್ಟ್ರಿ, ನ್ಯೂಮರಾಲಜಿ ಇದೆಲ್ಲ ದೇ ಆರ್ ಬ್ರಾಂಚಸ್ ಆಫ್ ದ ಮೈನ್ ಜ್ಯೋತಿಷ. ಧನ್ಯವಾದಗಳು.
ಅಣ್ಣ ವೆನ್ ವಿಲ್ ಇಂಡಿಯಾಸ್ ಪಾಪ್ಯುಲೇಷನ್ ಡಿಕ್ರೀಸ್ ಅಂತ ಕೇಳ್ತಾರೆ ಅಣ್ಣ ಒಬ್ರು ಅಕ್ಕ. In another 30 years, the entire world population will decrease. If there are, for example, 1 lakh idre the world population, only 1,000 will survive. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಕ್ಯಾನ್ ವಿ ಮೆಡಿಟೇಟ್ ಯೂಸಿಂಗ್ ಎ ಪಿರಾಮಿಡ್? ಇಫ್ ಎಸ್, ಈಸ್ ದೇರ್ ಎನಿ ಸ್ಪೆಸಿಫಿಕ್ ಮೆಥಡ್ ಟು ಯೂಸ್ ಇಟ್, ಲೈಕ್ ಮೆಟೀರಿಯಲ್ ಆರ್ ದ ಪ್ಲಾಸ್ಟಿಕ್ ಪಿರಾಮಿಡ್? ಕೈಂಡ್ಲಿ ಸಜೆಸ್ಟ್ ಅಂತ ಕೇಳ್ತಾರೆ ಅಣ್ಣ. Say pyramid ಬಂದ್ಬಿಟ್ಟು it is a creation by Parabrahma, wherein he has the entire our Brahmanda is made of 3 pyramids. ನಮ್ದು ವೆಬ್ಸೈಟ್ ನಲ್ಲಿ ನೋಡ್ಬೇಕಂತ ಹೇಳಿ ಆ ಬ್ರಹ್ಮಾಂಡ ಹೆಂಗೆ ಪಿರಮಿಡ್ಸ್ ಆಕಾರ ತಗೊಂಡಿದೆ ಅಂತ. Those pyramids are manifested by Parabrahma in a particular diameter, particular angle, particular measurement. ಆವಾಗ Parabrahma's force enters through it, wherein we are all sustaining, all the living beings are sustaining because of Parabrahma's force. ಆ ಒಂದು ಮೆಜರ್ಮೆಂಟ್ ನಲ್ಲಿ ಯಾವ ಪಿರಮಿಡ್ ಇದೆಯೋ ಅದ್ನಲ್ಲಿ ಕೂತ್ಕೊಂಡು ಅವರು ಧ್ಯಾನ ಮಾಡಿದ್ರೆ ದೇ ವಿಲ್ ಗೆಟ್ ದ 100% ಬೆನಿಫಿಟ್ ಆಫ್ ದ ಪಿರಮಿಡ್. ಈಗ ಇಲ್ಲಿ ಮಾಡಿದ್ದಾರೆ, ಅದು ಯಾವ ತರ ಮೆಜರ್ಮೆಂಟ್ ಇದೆ ಅದು ನಮ್ ಹೇಳಕ್ಕಾಗಲ್ಲ. ಅರ್ಥ ಆಯ್ತಾ? ಅದಕ್ಕೆ ಒಂದು ಎಕ್ಸಾಂಪಲ್, ನಾವು ಗುರು ಅಮರಾವತಿ ಇರುವಾಗ ಅವರು ಒಂದು ಮೆಜರ್ಮೆಂಟ್ ಕೊಟ್ಟಿದ್ರು. ನನ್ನ ಫ್ರೆಂಡ್ ಆನಂದ್ ಇದ್ರು, ಹಿ ವಾಸ್ ವರ್ಕಿಂಗ್ NGF. ಅವ್ರು ಏನ್ ಮಾಡಿದ್ರು, ನಾನು ಆನಂದು ಇಲ್ಲಿ ಹಲ್ಸೂರ್ನಲ್ಲಿ ಸ್ವಾಮಿ ವಿವೇಕಾನಂದ ಆಶ್ರಮ ಇದೆ, ಒಂದ್ಸತಿ ಅಲ್ಲಿ ಹೋಗಿದ್ವಿ ನಾವು ಅವ್ರ ಹತ್ರ ಮೀಟ್ ಮಾಡಕ್ಕೆ. ಮಾತಾಡ್ತಾ ಇರುವಾಗ ಅವ್ರ ರೂಮ್ ಕರ್ಕೊಂಡು ಹೋದ್ರು. ಅವ್ರ ಟೇಬಲ್ ನಲ್ಲಿ ಒಂದು ಪಿರಮಿಡ್ ಇತ್ತು. ನಾವು ಕೇಳಿದ್ವಿ ಏನಂತ. ಅವ್ರು ಅದನ್ನ ತೆಗೆದು ನಮ್ ಕೈನಲ್ಲಿ ಕೊಟ್ರು. ಇಟ್ ವಾಸ್ ಹಾಲೋ ಇನ್ಸೈಡ್. ಅವ್ರು ಅಲ್ಲಿ ಇಟ್ಬಿಟ್ಟು ಅವ್ರು ಹೇಳಿದ್ರು, ಈ ಪಿರಮಿಡ್ ಬಂದು ನಾನು ಯೂಸ್ ಮಾಡ್ತಾ ಇದ್ದೀನಿ. ಅವರು ಡೈಲಿ ಶೇವ್ ಮಾಡ್ತಾ ಇದ್ರು, ಬ್ಲೇಡ್ ನಲ್ಲಿ ಶೇವ್ ಮಾಡ್ಬಿಟ್ಟು ಅದನ್ನ ಬ್ಲೇಡ್ ನ ಪಿರಮಿಡ್ ಒಳಗಡೆ ಇಡ್ತಾ ಇದ್ರು. ಅದು ನೆಕ್ಸ್ಟ್ ಡೇ ಇಟ್ ಯೂಸ್ ಗೆಟ್ ಶಾರ್ಪನ್ಡ್. ಸೊ ಈ ಸೈಡ್ ಐ ಆಮ್ ಯೂಸಿಂಗ್ ದಿಸ್ ಬ್ಲೇಡ್ ಫಾರ್ 2 years ಅಂದ್ರು. ನಮ್ಗೆ ಆಶ್ಚರ್ಯ ಆಯ್ತು. ಸೊ ನಾವು ಹೋಗಿ ನಮ್ ಗುರು ಅಮರಾವತಿ ಕೇಳಿದ್ಗೆ, ಎಸ್ ಇಟ್ ಇಸ್ ಟ್ರೂ, ದಟ್ ಮೆಜರ್ಮೆಂಟ್ ಇಸ್ ಪರ್ಫೆಕ್ಟ್, ದಟ್ ಇಸ್ ವೈ ದಟ್ ಎನರ್ಜಿ ಅಂಡ್ ಫೋರ್ಸ್ ಇಸ್ ದೇರ್ ಅಂದ್ರು. ಸೊ ಅವ್ರು ಹೇಳಿದ ಪ್ರಕಾರ ಆನಂದ್ ಏನ್ ಮಾಡ್ದ, ಅವರು NGF ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು 2 ಪಿರಮಿಡ್ ಮಾಡ್ಕೊಂಡು ಬಂದ್ರು. ಒಂದು ನನಗ್ ಕೊಟ್ರು, ಒಂದು ಅವ್ರು ಇಟ್ಕೊಂಡ್ರು. ನಾವು ಅದೇ ತರ ನಾವೇನ್ ಮಾಡಿದ್ವಿ, ಬ್ಲೇಡ್ ಒಳಗಡೆ ಇಟ್ಬಿಟ್ಟು ನಾವು ಶೇವ್ ಮಾಡಿದ್ಮೇಲೆ ಅದನ್ನ ಯೂಸ್ ಮಾಡ್ತಾ ಇದ್ವಿ. ಸೊ ದಿಸ್ ಈಸ್ ಎ ವೇ ಹೌ ಟು ನೋ ವೆದರ್ ದ ಪಿರಮಿಡ್ ಇಸ್ ಪರ್ಫೆಕ್ಟ್ ಆಸ್ ಪರ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರಬ್ರಹ್ಮ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ಬರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೌ ಟು ಮೆಡಿಟೇಟ್ ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಗುರು ಅಮರ ಅಂತ ಕೇಳ್ತಾರೆ ಅಣ್ಣ. ನಾವು ಕಳ್ಸಿದೀವಲ್ಲಪ್ಪ ಅವ್ರಿಗೆ, ಇಂಟ್ರೊಡಕ್ಷನ್ ಅಲ್ಲಿ ಕಳ್ಸಿದೀವಿ. ಅಷ್ಟು ಚೆನ್ನಾಗಿ ವಾಯ್ಸ್ ಇದೆ, ಮೆಸೇಜ್ ಇದೆ, ಕನ್ನಡದಲ್ಲಿ ಇದೆ, ಇಂಗ್ಲಿಷ್ ನಲ್ಲಿ ಇದೆ. ಅದನ್ನ ಹೃದಯದಿಂದ ಓದಿ, ಬುದ್ಧಿ ಯೂಸ್ ಮಾಡಬೇಡಿ, ಮಾಡಿ ಅದನ್ನ ಪ್ರಕಾರ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ವೆನ್ ವಿ ಅಸ್ಟ್ರೋ ಟ್ರಾವೆಲ್, ಕ್ಯಾನ್ ವಿ ಕಾಂಟ್ಯಾಕ್ಟ್ ಎನಿ ಗುರುಸ್ ಅಂಡ್ ಲರ್ನ್ ಎನಿ ನಾಲೆಜ್ ಆರ್ ವಿದ್ಯಾ ಹೆಲ್ಪ್ಫುಲ್ ಫಾರ್ ದ ಸೊಸೈಟಿ? ಸಿ ಆಲ್ ದೋಸ್ ಥಿಂಗ್ಸ್ ನೀವು ಮಾಡಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನೀವು ಗುರು ಅವ್ರನ್ನ ಸಂಪಾದನೆ ಮಾಡಿ, ಆ ಗುರುನ ಟೋಟಲ್ ಆಗಿ ಸರೆಂಡರ್ ಮಾಡಿ, ನಂಬಿ ಅವ್ರ ಅನುಗ್ರಹ ಪಡೀರಿ. ಅವ್ರ ಅನುಗ್ರಹ ಪಡೆದ್ಮೇಲೆ ಅವರಿಂದ ಆ ಧ್ಯಾನ ಮಾರ್ಗ ಕಲ್ತ್ಕೊಳ್ಳಿ. ಆ ಧ್ಯಾನ ಮಾರ್ಗದಲ್ಲಿ ಮಣಿಪುರ ಚಕ್ರ ಬಂದ್ಮೇಲೆ ಅಲ್ಲಿ ಆಸ್ಟ್ರಲ್ ಟ್ರಾವೆಲ್ ವಿದ್ಯೆಯನ್ನು ಪ್ರೊಸೀಜರ್ ಆ ಗುರು ಹೇಳ್ಕೊಡ್ತಾರೆ. ಅದನ್ನ ಶ್ರದ್ಧೆ ಭಕ್ತಿಯಿಂದ ಪ್ರಾಕ್ಟೀಸ್ ಮಾಡಿದ್ರೆ he will help you to come out of the body and go to the entire Brahmanda wherever you like, and you can come back. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಎಷ್ಟೋ ಸಲ ಅಂದ್ಕೋತೀವಿ ನಾವು ಮನೋವತಿಗೆ ಬರಬೇಕು ಅಂತ, ಆದ್ರೆ ಆಗ್ತಾ ಇಲ್ಲ ಅಣ್ಣ. ಗುರು ಅಮರ ಅವರು ಕರೆದರೆ ಮಾತ್ರ ನಾವು ಅಲ್ಲಿಗೆ ಬರೋಕೆ ಸಾಧ್ಯನಾ ಅಣ್ಣ ಅಂತ ಕೇಳ್ತಿದ್ರು. ಅದು ಇಟ್ ಈಸ್ ಅಬ್ಸರ್ಡ್ ಕ್ವಶನ್.
ಯು ಹ್ಯಾವ್ ಟು ವಿಲ್ ಅಂಡ್ ಯು ಹ್ಯಾವ್ ಟು ಕಮ್. ನೀವು ಬೇರೆ ಕಡೆ ಎಲ್ಲ ಹೋಗ್ತಿರಲ್ಲ, ಪಿಕ್ಚರ್ ನೋಡಕ್ ಹೋಗ್ತೀರಾ, ಮಾಲ್ಗೆ ಹೋಗ್ತೀರಾ, ಮಾರ್ಕೆಟ್ಗೆ ಹೋಗ್ತೀರಾ, ದೇವಸ್ಥಾನಗಳಿಗೆ ಹೋಗ್ತೀರಾ, ಎಲ್ಲೆಲ್ಲೋ ಹೋಗ್ತೀರಾ. ಒಂದ್ ಸಂಡೇ ಬರಕ್ಕಾಗಲ್ಲ ಅಂದ್ರೆ ಇದು ಸರಿಗಿಲ್ಲ ಅವರು ಕೇಳೋ ಪ್ರಶ್ನೆ ಇದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. If I read Devi Mahatme book in the evening time, as I am an working lady, it is not possible for me to read at the morning. Is there any process to read ಅಂತ ಕೇಳ್ತಿದಾರಣ್ಣ. ಅಲ್ಲ, ಈವ್ನಿಂಗ್ ಅಂದ್ರೆ ಯಾವ ಟೈಮ್? ಈವ್ನಿಂಗ್ ಹೌದು. ಅಂದ್ರೆ ಸ್ಪೆಸಿಫಿಕ್ ಮೆನ್ಷನ್ ಮಾಡ್ಬೇಕು. ಇಟ್ ಈಸ್ ಬೆಟರ್ ಇಫ್ ದೇ ರೀಡ್ ಬಿಟ್ವೀನ್ 5:30 and 6:30 ಬಿಕಾಸ್ ದಟ್ ಮುಹೂರ್ತ ಇಸ್ ಗೋಧೂಳಿ ಕಾಲ, ತುಂಬಾ ಉತ್ತಮ ಆಗಿದೆ. ಎಲ್ಲ ಅವ್ರ ಕೈನಲ್ಲಿ ಆಗಿಲ್ಲ, ಲೇಟ್ ಆಗಿ ಯೂಶಲ್ ಆಗಿ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ದೇ ರಿಟರ್ನ್ ಹೋಮ್ ಬೈ 7:30 ಆರ್ ಆಫ್ಟರ್ 8, ಆಫ್ಟರ್ 9. ಟಯರ್ಡ್ ಆಗಿರ್ತಾರೆ, ಮಲ್ಕೊಂಡ್ ಬರ್ತಾರೆ. ಬೆಸ್ಟ್ ಆಪ್ಷನ್ ಇಸ್ ದೇ ಶುಡ್ ಗೆಟ್ ಅಪ್ ಇನ್ ದ ಬ್ರಹ್ಮ ಮುಹೂರ್ತ 3:30 to 5:30. ಆ ಟೈಮ್ ನಲ್ಲಿ ಓದ್ಬಿಟ್ಟು ಅವರು ನಿತ್ಯ ಕರ್ಮ ಸ್ನಾನ ಮಾಡ್ಕೊಂಡು ಹೋಗ್ತಾ ಇರಲಿ. ಅದು ದಟ್ ಈಸ್ ದ ಬೆಸ್ಟ್ ಅಡ್ವೈಸ್. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೂಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಕರ್ಮ ಮತ್ತೆ ನೋವು ದೇಹಕ್ಕೆ ಆಗುತ್ತದೆಯಾ ಅಥವಾ ಆತ್ಮಕ್ಕೆ ಆಗುತ್ತದೆಯಾ ತಿಳಿಸಿ. ನೋವು ಆದಾಗ ನಾವು ಕೂಗುತ್ತೇವೆ, ನಮ್ಮ ದೇಹಕ್ಕೆ ಆಗುತ್ತದಾ ಅಥವಾ ಅದು ಆತ್ಮಕ್ಕೆ ಆಗುತ್ತದೆಯಾ ತಿಳಿಸಿ ಅಂತ ಕೇಳ್ತಾರೆ. ಈ ಆತ್ಮಕ್ಕೆ ಯಾವ ತರ ಒಂದು ನೋವಾಗಲ್ಲ, ಯಾವ ತರ ಫೀಲಿಂಗ್ ಇರಲ್ಲ. ನೀವು ಮಾಡಿದ ಕರ್ಮ ನಿಮ್ ದೇಹಕ್ಕೆ ಅದೇ ಎಫೆಕ್ಟ್ ಆಗೋದು. ಅರ್ಥ ಆಯ್ತಾ? ದಟ್ ಈಸ್ ವಾಟ್ ರಾಮಕೃಷ್ಣ ಪರಮಹಂಸ ಅಂಡ್ ಸ್ವಾಮಿ ವಿವೇಕಾನಂದ, Ramana Maharishi, all these spiritual personalities have attained. They attain a certain stage in Samadhi wherein they differentiate between the Atma and Deha. So when that stage comes, whatever the karma is there, they undergo. For example, Ramakrishna Paramahamsa had throat cancer. Swami Vivekananda had also some disease. Ramana Maharishi also had throat cancer. So they went, ಅವರು ಅನಿಸ್ತಿಜಾ ಕೊಡಕ್ ಹೋದ್ರು ಆಪರೇಷನ್ ಮಾಡುವಾಗ. ಅವ್ರು ಹೇಳಿದ್ರು, ಬೇಡ, ಐ ಆಮ್ ಡಿಫರೆಂಟ್ ಫ್ರಮ್ ದಿಸ್ ಬಾಡಿ ಅಂದ್ರು. ಸೊ ಹಿ ಕುಡ್ ನೋ ದಟ್ ಹಿ ಇಸ್ ಬೀಂಗ್ ಆಪರೇಟೆಡ್ ಅಂಡ್ ಹಿ ಗಾಟ್ ಆಪರೇಟೆಡ್ ಅಷ್ಟೇ. ಸೊ ದಿಸ್ ಇಸ್ ದ ಸ್ಟೇಜ್ ಫಾರ್ ಇಟ್. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. If Guru Amara is meant to come in 2042, how will I recognize him? My only wish is to be with him and learn from him and do seva until my last breath ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಅವರು 2042 ತನಕ ಅವರು ಉಳಿದಿರ್ತಾರ ಅಂತ ಅವರು ತಿಳ್ಕೋಬೇಕು. ಅರ್ಥ ಆಯ್ತಾ? ಅಂಡ್ ಗುರು ಅಮರ 2042 ನಲ್ಲಿ ಬರ್ತ್ ತಗೊಂಡು 12 years ಆದ್ಮೇಲೆ he will come out as a spiritual personality. So 2054 he will come out publicly. ಇವ್ರು ಅಷ್ಟ ತನಕ ಬದುಕಿರ್ತಾರ, ಅದನ್ನ ಅವ್ರು ಯೋಚನೆ ಮಾಡ್ಲಿ. ಧನ್ಯವಾದಗಳು ಅಣ್ಣ. ಒಬ್ಬರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ. ನಮಸ್ತೆ ಸತೀಶ್ ಅಣ್ಣ. ಇಫ್ ಎ ಚೈಲ್ಡ್ ಈಸ್ ಬಾರ್ನ್ with the blessings of Sri Krishna, how to know if Lord Sri Krishna only has born or some other spiritual soul? Some say if Krishna is worshipped with love, he will only born. So, ಅಂತ ಕೇಳ್ತಾರೆ. See, Krishna is a manifestation. It is the 8th avatar of Mahavishnu.
ಅರ್ಥ ಆಯ್ತಾ? ಸೊ ಅವ್ರ ಅವಾಗ ಬಂದು ಹುಡ್ತಾರೆ ಅಂತ ಅದೆಲ್ಲ ಇವ್ರು ಕಲ್ಪನೆ ಮಾಡ್ಕೊಳ್ಳೋದು ಸರಿಗಿಲ್ಲ ಅದು. ಅರ್ಥ ಆಯ್ತಾ? ಸೊ ಅವರು he will come for a certain purpose. For example, he came as after Krishna ಅವತಾರ he came as ಅದು ಇದು ಯಾರು ಶ್ರೀ ಚೈತನ್ಯ ಮಹಾಪ್ರಭು. ಅರ್ಥ ಆಯ್ತಾ? he came for a purpose. ಸೊ ಇವ್ರು ಹೇಳಿದ ತರ ಜನರಲೈಸ್ ಮಾಡ್ಕೊಂಡು ಅವ್ರು ಎಲ್ಲರಿಗೆ ಶ್ರೀ ಕೃಷ್ಣನೇ ಹುಡ್ತಾರೆ ಅಂತ ತಿಳ್ಕೊಬಾರ್ದು ಅದು. ಧನ್ಯವಾದಗಳು. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ. ಇನ್ ಶ್ರೀಮದ್ ಭಾಗವತಂ, Suryavanshi Chakravarti named Ambarisha and his legendary trail of Ekadashi fast and sage Durvasa is mentioned. So I strongly believe that it was one of the incarnation of Guru Amara to do work with the rishis ಅಂತ ಮೆನ್ಷನ್ ಮಾಡಿದಾರಣ ಅವರು. Durvasa Maharishi himself is manifestation of Guru Amara. ಅರ್ಥ ಆಯ್ತಾ? He is none other than Guru Amara himself, Durvasa Maharishi. ಸೊ ಇದ್ನಲ್ಲಿ ಅವ್ರಿಗೆ ಆನ್ಸರ್ ಗೊತ್ತಾಗ್ತದೆ. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದ್ರ ಅಣ್ಣ, ಇಫ್ Guru Amara will born in 2042 and how to recognize. They mentioned my age is 21 now, so probably they think they will be alive by 2042. ನಾವು ಹೇಳಕ್ಕಾಗಲ್ಲ. he is coming in 2042. Afterwards, where he is born, only the rishis know, and what work he has to do, the rishis will know. So all those things have to be taken into consideration. How he comes, for what he comes, only he knows and the rishis know. ನೀವು ಅವ್ರನ್ನ ಕನೆಕ್ಟ್ ಆಗ್ಬೇಕಂದ್ರೆ ಇವಾಗ್ಲಿಂದ ಅವ್ರನ್ನ ಧ್ಯಾನ ಮಾಡಿ ಋಷಿಗಳು ಏನ್ ಹೇಳಿದಾರ ಮೆಸೇಜಸ್ನ ಅದನ್ನ ಶ್ರದ್ಧೆ ಭಕ್ತಿಯಿಂದ ಒಂದು ನಂಬಿಕೆಯಿಂದ ಅದನ್ನ ಫಾಲೋ ಮಾಡಿ ಶಿಷ್ಟೆಯಿಂದ ಮಾಡಿದರೆ ಮೇ ಬಿ he will be connecting with Guru Amara in 2054. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇರ್ತಾರೆ ಹ್ಯಾಂಡ್ ರೈಸ್ ಮಾಡಿ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ನಮ್ಮ ಭೂಲೋಕದಲ್ಲಿ ಅಥವಾ ಬೇರೆ ಬೇರೆ ಭೂಮಿಯಲ್ಲಿ ಬೇರೆ ಯುಗಗಳು ನಡೆಯುತ್ತಿವೆ. ಇವಾಗ ಅಮರ ಗುರುಗಳು ನಾವು ಅಲ್ಲಿ ಇದ್ದೇವಾ ಅಂತ ಕೇಳ್ತಿದಾರಣ. ಇಲ್ಲ, ಅದು ಬೇರೆ ತರ ಇರ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ಯು ಸಿ ಎ ಸ್ಟಾರ್, ಇಟ್ ವಿಲ್ ಬಿ ತ್ರೇತಾಯುಗ. ಇನ್ನೊಂದು ಸ್ಟಾರ್ ನಲ್ಲಿ ಇಟ್ ವಿಲ್ ಬಿ ಎ ದ್ವಾಪರ ಯುಗ. ಈ ತರ ಬೇರೆ 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 ತರ ಇರ್ತದೆ. ಸೊ ಅಲ್ಲಿ ಬೇರೆ ಡಿಫ್ರೆಂಟ್ ಆತ್ಮಗಳು ಬಂದಿರ್ತದೆ ಪರಬ್ರಹ್ಮ ಲೋಕದಿಂದ. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ. ನಮಸ್ತೆ ಸತೀಶ್ ಅಣ್ಣ, ಐ ಬಿಲೀವ್ ಇನ್ ಹನುಮಾನ್ ಗುರು, ಬಟ್ ವೆನ್ ವಿ ಎಂಟರ್ ದ ಹೀಲಿಂಗ್ ಇಟ್ಸ್ ಅ ಡಿಫರೆಂಟ್ ಪ್ರೊಸೆಸ್ ಅಂಡ್ ಡಿಫರೆಂಟ್ ಗುರುಸ್, ಹೌ ಟು ಬ್ಯಾಲೆನ್ಸ್ ಅಂತ ಕೇಳ್ತಿದಾರಣ. ಅವ್ರ ಗುರು ಹನುಮಾನ್ ಬಿಲೀವ್ ಮಾಡಿದ್ಮೇಲೆ ಅವ್ರನ್ನ ಫಾಲೋ ಮಾಡ್ಬೇಕು. ಬೇರೆ ಗುರು ಬರ್ತಾರೆ ಅಂದ್ರೆ ದಟ್ ಇಸ್
ಅವ್ರ ಪರ್ಸೆಪ್ಷನ್ ಅದು. ಅಂದ್ರೆ ಅವರು ಹನುಮಾನ್ನ ಪರ್ಫೆಕ್ಟ್ ಆಗಿ 100% ಆಗಿ ಸರೆಂಡರ್ ಆಗಿ ಗುರುವಾಗಿ ಸ್ವೀಕರಿಸಿಲ್ಲ. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನೀವು 1,00,000ದಲ್ಲಿ 1000 ಬದುಕುತ್ತಾರೆ ಅಂತ ಹೇಳಿದ್ರೆ ಇದು ಯಾವಾಗಿನಿಂದ ಶುರುವಾಗುತ್ತೆ ಅಣ್ಣ ಅಂತ ಕೇಳ್ತಾರೆ. ಅದೆಲ್ಲ ಋಷಿಗಳದ್ದು ಸೀಕ್ರೆಟ್. ಅದೆಲ್ಲ ಹೇಳಕ್ಕಾಗಲ್ಲ. ಅದೆಲ್ಲ ತಿಳ್ಕೊಬಾರ್ದು. ನೀವು ತಿಳ್ಕೊಂಡು ಏನ್ ಮಾಡ್ತೀರಾ? ನೀವು ಏನು ಮಾಡಕ್ಕಾಗಲ್ಲ. ಅದೆಲ್ಲ ಕಾಲಕರ್ಮ, ಕಾಲ ನಿಯಮ ಅದು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣನ ಅಕ್ಕನೂ ಗೊತ್ತಿಲ್ಲ ಅಣ್ಣ, ದೇ ಆರ್ ನ್ಯೂ ಮೆಂಬರ್ ಅಣ್ಣ. ದೇ ಹ್ಯಾವ್ ಕ್ವಶನ್ ಅಣ್ಣ. ಅಣ್ಣ, ನ್ಯೂ ಪರ್ಸನ್ ಸೇಡ್ ದ್ಯಾಟ್ ಡೂ ಪ್ರೇಯರ್ ಫಾರ್ 24 days. ಡ್ಯೂ ಟು ವರ್ಕ್ ಐ ಆಮ್ ನಾಟ್ ಏಬಲ್ ಟು ಡೂ ಇಟ್ ಇನ್ ಒನ್ ಟೈಮ್. ಕ್ಯಾನ್ ಐ ಡೂ ಪ್ರೇಯರ್ ಇನ್ 2 times in a day, ಲೈಕ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅಂತ ಕೇಳ್ತಾರಣ್ಣ. ಮಾಡ್ಬೋದು, ಶ್ರದ್ಧೆ ಭಕ್ತಿಯಿಂದ ಮಾಡ್ಬೋದು. ಆಲ್ ದೇ ಹ್ಯಾವ್ ಟು ಡೂ ಇಸ್ ವಿತ್ ಫೇತ್. ಮಾಡಿದ್ರೆ ಡೆಫಿನೆಟ್ಲಿ ಅದಕ್ಕೆ ಫಲ ಇದ್ದೇ ಇದೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವಿ ಕನೆಕ್ಟೆಡ್ ಟು ಗುರು ಅಮರಾಜಿ. ಎನಿ ರೀಸನ್ ಇಸ್ ದೇರ್ ಇನ್ ದಿಸ್ ಜರ್ನಿ ಅಂತ ಕೇಳ್ತಾರಣ್ಣ. It is his will. He has willed you and you are connected to him. ಧನ್ಯವಾದಗಳು ಅಣ್ಣ. ಅಣ್ಣ ಇನ್ನೊಂದು ಪ್ರಶ್ನೆ ಅಣ್ಣ, ಅಕ್ಕ ಕೇಳ್ತಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಗುರು ಅಮರಾವರ ಥರನೇ ಗುರುಮಾತೆಯರು ಕೂಡ ಮತ್ತೆ ಹುಟ್ಟಿ ಬರುತ್ತಾರ ಅಣ್ಣ ಅಂತ ಕೇಳ್ತಾರಣ್ಣ. ಅದು ನಾವು ಹೇಳಕ್ಕಾಗಲ್ಲ. ಅದೆಲ್ಲ ಆವಾಗ ಏನಿರ್ತದೋ ಪರಿಸ್ಥಿತಿ, ಅವ್ರದ್ದು ಯಾವ ತರ ಬರ್ತಾರೋ ಅದು ಋಷಿಗಳದ್ದು ಪ್ರಿಯಾರಿಟಿ. ಅಷ್ಟೇ ನಾವು ಹೇಳಕ್ಕಾಗ್ತದೆ. ಧನ್ಯವಾದಗಳು. ಈಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ಆನ್ಲೈನಲ್ಲಿ ಯಾವ್ದಾದ್ರು ಮೆಡಿಟೇಷನ್ ಕ್ಲಾಸ್ಗಳಿದಾವ ಅಂತ ಕೇಳ್ತಾರಣ್ಣ. ವಿ ಡೋಂಟ್ ಕಂಡಕ್ಟ್ ಎನಿ ಆನ್ಲೈನ್ ಕ್ಲಾಸಸ್. ಅವರು ಮನೋವತಿಗೆ ಬರಬೇಕು, ಬಂದು ದೀಕ್ಷೆ ತಕೊಂಡು ಮಾಡ್ಕೋಬೇಕು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಸಿದ್ದಪ್ಪಾಜಿಯವರ ತರ ಅವಧೂತರು ಎಟ್ ಪ್ರೆಸೆಂಟ್ ಯಾರಾದ್ರೂ ಇದಾರ ಅಣ್ಣ ಅಂತ ಕೇಳ್ತಾರಣ್ಣ. ಅಲ್ಲ, ಇದಾರೆ, ಬೇಕಾದಷ್ಟು ಇದಾರೆ. ನಾವು ಹುಡ್ಕೊಂಡು ಹೋಗ್ಬೇಕು ಅವ್ರನ್ನ. ಎಲ್ಲ ಕಡೆ ಇದ್ದಾರೆ ಅವರು. ಧನ್ಯವಾದಗಳು. Usually they don't come out publicly. They keep themselves in secrecy. ಧನ್ಯವಾದಗಳು. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಸಪ್ತ ಋಷಿ ಮಾರ್ಗದಲ್ಲಿ ಇದ್ದಾಗ ಕೆಲವು ಅಡಚಣೆಗಳು ಆಗುತ್ತಿವೆ, ಯಾಕೆ ಅಣ್ಣ ಅಂತ ಕೇಳ್ತಾರೆ. ಅಲ್ಲ, ಅಡಚಣೆಗಳು ಇಟ್ ಇಸ್ ನ್ಯಾಚುರಲ್, ಬಂದೇ ಬರ್ತದೆ. ಅದನ್ನ ಇಗ್ನೋರ್ ಮಾಡ್ಬಿಟ್ಟು ಅವರು ಆ ಮಾರ್ಗವನ್ನು ಒಂದು ನಂಬಿಕೆಯಿಂದ ಫಾಲೋ ಮಾಡ್ಕೊಂಡು ಆಚರಿಸ್ಬೇಕದು. ಇಟ್ ಶುಡ್ ಯೂಸ್ ಯುವರ್ ವಿಲ್ ಪವರ್ ಟು ಓವರ್ಕಮ್ ದಿಸ್ ಕೈಂಡ್ ಆಫ್ ಅಬ್ಸ್ಟಕಲ್ಸ್. ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಿ ಕೇಳ್ಕೊಳ್ಳಿ ಅವ್ರನ್ನ. ಅವರು ಹೆಂಗ್ ಮಾಡ್ಬೇಕು ಅದನ್ನ ತಡೆಯಿಂದ ನಿಮ್ಮನ್ನ ಈಸಿಯಾಗಿ ಪಾರ್ ಮಾಡ್ತಾರೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಂದು ಫಾಲೋ ಅಪ್ ಕ್ವಶನ್ ಅಣ್ಣ, ವಿತ್ ರೆಸ್ಪೆಕ್ಟ್ ಟು ಅವಧೂತಾಸ್ ಅಣ್ಣ. ಹೌ ಟು ಫೈಂಡ್ ಅವಧೂತಾಸ್ ಆಸ್ ವಿ ಡೋಂಟ್ ಹ್ಯಾವ್ ದ ನಾಲೆಜ್ ಟು ಫೈಂಡ್ ಫಿಸಿಕಲಿ ಅಂತ ಕೇಳ್ತಾರಣ್ಣ. ಬೇಕಾದಷ್ಟು ಜನ ಇದ್ದಾರೆ. ಅವರು ದೇ ಶುಡ್ ಹ್ಯಾವ್ ದ ಹಂಗರ್ ಫಾರ್ ಇಟ್ ಅಂಡ್ ದೇ ಶುಡ್ ಕಾಂಟಂಪ್ಲೇಟ್ ಆನ್ ಇಟ್. ದೆನ್ ದೇ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಅವಧೂತ.
ಧನ್ಯವಾದಗಳು. ಅವರು ಸಂಕಲ್ಪ ಮಾಡ್ಕೋಬೇಕು. ಧನ್ಯವಾದಗಳು ಮೇಡಮ್. And one question from YouTube. Namaste Satish Anna. I recently joined the Vishwamaitri Anna. How to ask Vasishtha Maharshi to accept me as his Paramashishya? He has to meditate on him continuously every day. ವಸಿಷ್ಠ ಮಹರ್ಷಿನ ಅವ್ರನ್ನೇ ಧ್ಯಾನ ಮಾಡ್ಬೇಕು. ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡು ಈ ತರ ನಿಮ್ಮನ್ನ ನಾನು ಇಷ್ಟ ಋಷಿಯಾಗಿ ತಗೊಂಡಿದ್ದೀನಿ, ದಯವಿಟ್ಟು ನನಗೆ ಅನುಗ್ರಹ ಮಾಡಿ ನಿಷ್ಠೆಯಿಂದ ಹೃದಯಪೂರ್ವಕವಾಗಿ ಅವ್ರನ್ನ ಧ್ಯಾನ ಮಾಡಿದ್ರೆ ಅವರು ಮೆಚ್ಚಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ. ಧನ್ಯವಾದಗಳು ಮೇಡಮ್. ಅಣ್ಣ ನಮಸ್ತೆ ಅಣ್ಣ. ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ವೃತ್ತಾಸುರ ಸ್ಟೋರಿ ಆಫ್ ಹಾಯಿಲ್ ಡಿವೈಡಿಂಗ್ ಬ್ರಹ್ಮಹತ್ಯಾ ದೋಷ ಆಫ್ ಇಂದ್ರ. ವುಮೆನ್ ಆರ್ ಗಿವನ್ ದ ವರ ಹಸ್ಬೆಂಡ್ಸ್ 50% ಪುಣ್ಯ ಗೋಸ್ ಟು ವೈಫ್ and 50% papa of wife goes to husband. Is there any reason some people take sannyasa and brahmacharya because of this ಅಂತ ಕೇಳ್ತಾರೆ. ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ದಟ್ ಈಸ್ ಕ್ರಿಯೇಷನ್ಸ್ ಲಾ, ಆ ತರ ಇದೆ. ಅರ್ಥ ಆಯ್ತಾ? ಸೊ ಬ್ರಹ್ಮಚಾರ್ಯ ಅನ್ನೋದು ಡ್ಯೂ ಟು ಸಮ್ ಪಾಸ್ಟ್ ಬರ್ತ್ ಕರ್ಮಾಸ್, ಆರ್ ವೆನ್ ಯು ಕಮ್ ಫ್ರಮ್ ಪರಬ್ರಹ್ಮ ಲೋಕ, ಇನ್ ಬ್ರಹ್ಮಲೋಕ, you Chaturmukha Brahmaloka, you decide your number of partners and your sex. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೂಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಮರ ಅಂತ ಇದೆ ಅಣ್ಣ, ಮಾತಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿದ್ರಣ್ಣ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಸರಿ ಅಣ್ಣ, ಒಂದು ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಕ್ಯಾನ್ ವಿ ಸ್ಟಾರ್ಟ್ ಈಟಿಂಗ್ ನೀವ್ ಲೀವ್ಸ್ ಫ್ರಮ್ ಟುಡೇ ಫಾರ್ 60 days ಆರ್ ಶುಡ್ ವಿ ಸ್ಟಾರ್ಟ್ ಇಟ್ ಫ್ರಮ್ ದ ನೆಕ್ಸ್ಟ್ ಇಯರ್ ಫ್ರಮ್ ಯುಗಾದಿ ಫೆಸ್ಟಿವಲ್ ಅಗೇನ್ ಅಣ್ಣ ಅಂತ ಕೇಳ್ತಾರೆ. ಋಷಿಗಳು ಹೆಂಗ ಹೇಳಿದಾರೋ ಅದನ್ನು ಆಚರಿಸಬೇಕು. ದೇರ್ ಇಸ್ ಅ ರೀಸನ್ ಫಾರ್ ಇಟ್. ಕಣ್ಣು ಮುಚ್ಕೊಂಡು ಅವ್ರು ಹೇಳಿದನ್ನು ಫಾಲೋ ಮಾಡ್ಬೇಕು. ನಿಮ್ಗೆ ಇಷ್ಟ ಬಂದಂಗೆ ಅದನ್ನ ಫಾಲೋ ಮಾಡಬಾರ್ದು. ಯು ವಿಲ್ ಹ್ಯಾವ್ ರಿಪರ್ಕಷನ್ಸ್, ನೆಗೆಟಿವ್ ಎಫೆಕ್ಟ್ ಆನ್ ಯುವರ್ ಬಾಡಿ. ಇಟ್ ಈಸ್ ಅ ಟೈಮ್ ಟೆಸ್ಟೆಡ್ ಬೈ ದ ಋಷೀಸ್. ಸೊ ಅವ್ರು ಏನ್ ಹೇಳ್ತಾರೋ ದಯವಿಟ್ಟು ಅದನ್ನ ಫಾಲೋ ಮಾಡಿ. ನಿಮ್ಗೆ ಇಷ್ಟ ಬಂದಂಗೆ ನಿಮ್ ಕನ್ವೀನಿಯಂಟ್ಗೆ ಅದನ್ನ ಆಲ್ಟರ್ ಮಾಡಕ್ ಹೋಗ್ಬೇಡಿ. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಅವ್ರ ಪ್ರಶ್ನೆ ಅಷ್ಟೊಂದು ಸ್ಪಷ್ಟವಾಗಿಲ್ಲ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಏನು ಮಾಡಬೇಕು ಅದಕ್ಕೆ ದಿವ್ಯ ಸಾಯಬೇಕು ಅಂತೂ ಗೊತ್ತಾಗುತ್ತಿಲ್ಲ ಅಂತ ಹೇಳ್ತಾರೆ. ಐ ಥಿಂಕ್ ದೇ ಆರ್ ಗೆಟಿಂಗ್ ದ ಥಾಟ್ಸ್ ಆಫ್ ಸೂಸೈಡ್ ಅಣ್ಣ. ಅಲ್ಲ, ಅದು ತಪ್ಪು ಅವ್ರು ಮಾಡೋದು. ಕ್ಷಣ ಮಾತ್ರದಲ್ಲಿ ಆ ಡಿಸಿಷನ್ ತಗೊಂಡು ಕಾಲಾಂತರ ಅವರು ಸಫರ್ ಮಾಡ್ಬೇಕು. ಆ ಸಮಯದಲ್ಲಿ ಅವ್ರ ಬುದ್ಧಿಯನ್ನು ಯೂಸ್ ಮಾಡ್ಬಾರ್ದು. ಆ ಸಮಯದಲ್ಲಿ ಕೂತ್ಕೊಂಡು ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಿದ್ರೆ ಅವ್ರು ಏನ್ ಕಷ್ಟದಿಲ್ಲ ಇದಾರೋ ಏನಿದಾರೋ ಒಂದು ಭಕ್ತಿಯಿಂದ ಒಂದು ನಂಬಿಕೆಯಿಂದ ಮಾಡಿದ್ರೆ ಅವ್ರಿಗೆ ಒಳ್ಳೆ ದಾರಿ ತೋರಿಸ್ತಾರೆ. ಆ ತರ ಒಪಿನಿಯನ್ ಮಾಡ್ಕೊಂಡು ತಗೊಳ್ಳೋದು ಕಾಲಾಂತರ ಅವರು ಪ್ರೇತ ಶರೀರವಾಗಿ ಅವರು
ಆಕ್ಚುಯಲ್ ಅವ್ರದ್ದು ಆಯುಸ್ ತನಕ ಅವರು ತೇಲಾಡ್ತಾ ಇರ್ತಾರೆ ಸ್ಪೇಸ್ ನಲ್ಲಿ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅವ್ರನ್ನ ಮನೋತಿಗೆ ಬರ್ರಿ ನಾಳೆ ಅಂತ ಹೇಳಿ ಅವ್ರಿಗೆ ಅಲ್ಲಿ ಬಂದ್ರೆ ಅವ್ರಿಗೆ ಒಂದು ಒಳ್ಳೆ ದಾರಿ ಸಿಗ್ತಿದೆ ಅವ್ರಿಗೆ. ಸರಿ ಅಣ್ಣ. ಆ, ಗಂಗೋತ್ರಿ ಅಕ್ಕ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಅಕ್ಕ. ಹಲೋ, ನಮಸ್ತೆ ಸತೀಶ್ ಅಂಕಲ್. ಆಕ್ಚುಲಿ ಹ್ಮ್ ಮೊನ್ನೆ ತಾನೇ ಕನೆಕ್ಟ್ ಆದೆ. ನಿಮ್ದು ಸ್ಟೋರಿ ನೋಡಿ ಇನ್ಸ್ಪೈರ್ ಅದು ತುಂಬಾ. ಆಕ್ಚುಲಿ ಹ್ಮ್ ಬರ್ಬೇಕು ಅಂತ ತುಂಬಾ ಆಸೆ ನನಗೆ, ಬಟ್ 1.5 ಮಕ್ಳು ಟ್ವೀನ್ಸ್ ಬೇರೆ. ಬರಕ್ಕೆ ಟ್ರೈ ಮಾಡ್ತೀನಿ ಗುರುಜಿ ನಾಳೆ. ಆಮೇಲೆ ಇನ್ನೊಂದು ಏನು ಅಂದ್ರೆ, ನಾನು ಅದಕ್ಕೆ ಮುಂಚೆ 3 years ಬ್ಯಾಕು ಮೆಡಿಟೇಷನ್ ಮಾಡ್ತಿದ್ದೆ. ಬೆಳಗ್ಗೆ ಎದ್ಬಿಟ್ಟು 3:30 ಆತರ ಎದ್ಬಿಟ್ಟು 1 year ಕಂಟಿನ್ಯೂಸ್ ಆಗಿ ಮೆಡಿಟೇಷನ್ ಮಾಡ್ತಿದ್ದೆ. ತುಂಬಾ ಚೆನ್ನಾಗಿತ್ತು ನನ್ನ ಲೈಫು. ಹಾಗೆ ಅಂದ್ರೆ ಅವರ ಯೂನಿವರ್ಸ್ ದೇವ್ರ ಕೃಪೆಯಿಂದ ನನಗೆ ಮಕ್ಳು ಆದ್ರು ಗುರುಜಿ, ಅಂದ್ರೆ ಟ್ವೀನ್ಸ್. ಹಲೋ, ಮಾತಾಡಿ ಕೇಳಿಸ್ತಾ ಇದೆ. ಹಾ. ಸೊ ಏನೋ ಒಂಥರ ಇದ್ರ ಬಗ್ಗೆ, ಸ್ಪಿರಿಚುವಲ್ ಬಗ್ಗೆ ಎಲ್ಲ ತುಂಬಾ ಇಂಟ್ರೆಸ್ಟ್ ಆಯ್ತು. ಒಂದೊಂದು ತರ ಕನೆಕ್ಟ್ ಮಾಡ್ಕೊಂಡು ಹೋದೆ. ಸೊ ಅದೇ ರೀತಿ ಈ ತರ ನೋಡ್ತಿದ್ದೆ ಯೂಟ್ಯೂಬ್ ಅಲ್ಲಿ, ನೀವ್ ಸಿಕ್ಕಿದ್ರಿ. ಬರ್ಬೇಕು ಅಂತ ಆಸೆ, ಬಟ್ ಅಲ್ಲಿ ಅದೇ ಮಕ್ಳಿದಾರೆ, ಬರೋದಕ್ಕೆ ಸ್ವಲ್ಪ ಇದು ಕಷ್ಟ. ನನ್ಗಂತೂ ತುಂಬಾ ಇಷ್ಟ ಅದು ಮೆಡಿಟೇಷನ್ ಮಾಡೋದು. ಸರಿ, ಅದೊಂದ್- ನೀವೊಂದ್ ಮಾಡಿ ನನ್ನ ವಾಟ್ಸಪ್ ನಂಬರು ಇದಕ್ಕೆ ಕನೆಕ್ಟ್ ಮಾಡಿ, ಆಮೇಲೆ ಕಾಲ್ ಮಾಡಿ. ಈ ಝೂಮ್ ಮೀಟಿಂಗ್ ಆದ್ಮೇಲೆ ನಾಳೆ ಬೆಳಿಗ್ಗೆ ಒಂದು 10:00 ಮೇಲೆ ಕಾಲ್ ಮಾಡಿ ಮಾತಾಡೋಣ. ಬೆಳಿಗ್ಗೆ ಎಷ್ಟೊತ್ತಿಗೆ ಮಾಡ್ಬೇಕು ಗುರುಜಿ? 10:30 ಮೇಲೆ. ಓಕೆ ಗುರುಜಿ, ಓಕೆ. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಒಬ್ರು ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಇಫ್ ವಿ ನೀಡ್ ಫ್ಯೂಯಲ್ ಫಾರ್ ಅವೇಕನಿಂಗ್ ದೆನ್ ವೈ ವಿ ನೀಡ್ ಟು ಮ್ಯಾರಿ ಟು ಸಮ್ಮನ್ ಅಂತ ಕೇಳ್ತಾರೆ ಅಣ್ಣ. ಅರ್ಥ ಆಗಿಲ್ಲ ಕ್ವಶನ್. ಇಫ್ ವಿ ನೀಡ್ ಫ್ಯೂಯಲ್, ಇಂಧನ. ಫ್ಯೂಯಲ್ ಅಂದ್ರೆ ಏನು? ಅವರು ಏನು ಅದು ಕರೆಕ್ಟ್ ವರ್ಡ್ ಇಲ್ಲ Maybe. ಯೂಸ್ ಮಾಡ್ತಾ ಇರೋದು. Maybe I think with respect to the celibacy, Anna, if they marry, they will lose the celibacy. They want to travel with ಇಲ್ಲ ಮ್ಯಾರೇಜ್ ಇಸ್ ಎ ಮಸ್ಟ್. ಮ್ಯಾರೇಜ್ ಮಾಡ್ಕೊಂಡ್ರೆ ಅವರು ಮೋಕ್ಷ ಸಿಗ್ತದೆ. ಇದು ವೆರಿ ಕ್ಲಿಯರ್ಲಿ ಗುರು ಅಮರಾಜ್ ಸೆಡ್, ಅಂಡ್ ಐ ಆಮ್ ಎ ಗ್ಲೇರಿಂಗ್ ಎಕ್ಸಾಂಪಲ್ ಫಾರ್ ದಿಸ್. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕನೋ ಅಣ್ಣನೋ ಗೊತ್ತಿಲ್ಲ ಅಣ್ಣ, ಚಾಟಲ್ಲಿ ನಮಗಾದ ಅನುಭವ ಹಂಚ್ಕೊಂಡಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, at 4:30 AM I saw an star moving from south to north, other stars still. What is the meaning ಅಂತ ಕೇಳ್ತಾರೆ ಅಣ್ಣ. ಅಲ್ಲ, they would have seen a ವಿಮಾನ ಗೋಯಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ ಇನ್ ದ ಸ್ಪೇಸ್. ಇದು ನಡೀತಾ ಇರ್ತದೆ. ಇದು ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಬರ್ಕೊಂಡಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ವಿ ಹ್ಯಾವ್ ಟೇಕನ್ ದ ಬ್ಲೆಸ್ಸಿಂಗ್ಸ್ ಫ್ರಮ್ ಯಡಿಯೂರು ಸಿದ್ದಪ್ಪಾಜಿ last 15 days back and also participated in the last rituals ಅಣ್ಣ. ಥ್ಯಾಂಕ್ ಯು ಅಂತ ಹೇಳ್ಕೊಂಡಿದ್ದಾರೆ ಅಣ್ಣ. ನಮಸ್ಕಾರ, ಕೃತಜ್ಞತೆಗಳು ಅವರಿಗೆ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಪ್ಪ. ಅಣ್ಣ, ಇದು ಒಂದು ಸಮಸ್ಯೆ ಇದೆ, ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸಮಸ್ಯೆ ಎಲ್ಲರಿಗೂ ಇದೆಪ್ಪ, ಯಾರಿಗಿಲ್ಲ, ಎಲ್ಲರಿಗೂ ಇದೆ. ಕರ್ಮ ಅನ್ನೋದಿದೆ, ಸಮಸ್ಯೆ ಬಂದೇ ಬರ್ತದೆ. ಸಮಸ್ಯೆ ಅರ್ಥ ಇದೆ, ಆಯ್ತಾ? ಅದು ಅಂದ್ರೆ ಸಮಸ್ಯೆನೇ ಎಲ್ಲ ಹೇಳ್ಬೇಕು ಅಂತಂದ್ರೆ ಹೇಳಿ, ಏನ್ ವಿಷಯ?
ಏನಿಲ್ಲ ಅಂದ್ರೆ ಈಗ ಏನಂದ್ರೆ ನಾನು ಈಗ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಬಟ್ ಏನಂದ್ರೆ ನಾನು ಒಂದು ಏನೋ ಹೊಸದಾಗಿ ಕಲಿಬೇಕು ಅಂತ ಇದ್ದೀನಿ, ಬಟ್ ಅದಕ್ಕೆ ಹಣ ಒದಗಿಸಲ ಪ್ರಾಬ್ಲಮ್ ಆಗ್ತಾ ಇದೆ. ನೀವು ನಾಳೆ ಮನೋವತಿಗೆ ಬನ್ನಿ, ಅಲ್ಲಿ ಬಂದ್ರೆ ಏನಾದ್ರು ಒಂದು ದಾರಿ ಸಿಗ್ತದೆ ನಿಮ್ಗೆ. ಅಣ್ಣ ಬನ್ನಿ ಅಲ್ಲಿ. ಸರಿ ಅಣ್ಣ, ಆಯ್ತು. ಓಕೆ, ನಮಸ್ಕಾರಪ್ಪ. ನಮಸ್ಕಾರ ಅಣ್ಣ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇರ್ತಾರೆ ಹ್ಯಾಂಡ್ ರೈಸ್ ಮಾಡಿ. We'll wait for 2 minutes. Huh? ಹ್ಮ್ ಗುರುಗಳೇ ನಮಸ್ತೆ. ನಮಸ್ತೆ ಅಮ್ಮ. ನನ್ನ ಹೆಸರು ಸುನೀತಾ ರಮೇಶ್ ಕುಮಾರ್ ಅಂತ. ನಿಮ್ಮ ಹತ್ರ ನಾನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಆಗಿದ್ದೆ ಗುರುಗಳೇ. ನಾನು ಮಗು ಹೇಳಿ ಅಮ್ಮ. ನಿಮಗೆ ಕಳಿಸಿದ್ದೆ ಗುರುಗಳೇ. ಇಲ್ಲಿ ಒಂದು ವಾರದ ಹಿಂದೆ ನಾನು ಮಿಡ್ನೈಟ್ 12 ಗಂಟೆಗೆ ಸ್ವಲ್ಪ ಅಂದರೆ ಮಗುದೆಲ್ಲ ಕೆಲಸ ಮುಗಿಸಿ ಮಲಗೋಷ್ಟೊತ್ತಿಗೆ ಲೇಟ್ ಆಗ್ತದೆ. 12 ಗಂಟೆಗೆ ಇನ್ನೇನು ಕಣ್ಣು ಮುಚ್ಚಬೇಕು ಅನ್ನೋ ಅಷ್ಟೊತ್ತಿಗೆ ಡೆಸ್ಟಲ್ಲಿ ನಾನು ಸ್ಪೈಡರ್, ತುಂಬ ಒಂದು ಕುಂಬಳಕಾಯಿ ಇರುತ್ತಲ್ಲ ಅಷ್ಟು ದಪ್ಪದ್ದು ಸ್ಪೈಡರ್ ನೋಡಿದೆ. ಅದು ಏನು ಅಂತ ನಂಗೆ ಅರ್ಥ ಆಗಲಿಲ್ಲ. ಮತ್ತು ನಾನು ಹೆದರ್ಕೊಳ್ಳಿಲ್ಲ ಗುರುಗಳೇ. ಮತ್ತು ಗುರುಗಳದ್ದು ಮತ್ತು ರುದ್ರಾಕ್ಷಿ ಹಾಕ್ಕೊಂಡಿದ್ರಿಂದ ನಾನು ಸುಮ್ಮನೆ ರುದ್ರಾಕ್ಷಿ ಇದು ಮಾಡ್ಕೊಂಡು ಮಲ್ಕೊಂಡೆ. ಅದು ಏನು ಅಂತ ಅರ್ಥ ಆಗಲಿಲ್ಲ. ಯಾವ ಎಲ್ಲಿದ್ದೀರಾ ನೀವು? ಆ್ಯಕ್ಚುಲಿ ನಾವಿರೋದು ಸೌದಿ ಅರೇಬಿಯಾದಲ್ಲಿ. ಓಹೋ, ಅಲ್ಲಿ ಅದು ಫಿಸಿಕಲ್ ಆಗಿ ಕಾಣಿಸ್ತಾ? ಹೌದು, ಫಿಸಿಕಲ್ ಅಂದರೆ ಡೆಸ್ಟ್ ರೂಪದಲ್ಲಿ ಕಾಣಿಸ್ತು. ಮತ್ತು ನೈಟು ನನಗೆ ಯಾವಾಗಲೂ ನಾವು ಮೃತ್ಯುಂಜಯ ಮಂತ್ರ ಹಾಕಿರ್ತೇವೆ ಗುರುಗಳೇ ಮಲಗಬೇಕಾದ್ರೆ. 24 hours ನನಗೆ ಅಲ್ಲಿ ಮಂತ್ರ ಇರ್ತದೆ. ಬಟ್ ಅದೇನು ಮತ್ತೆ ನಾನು ಹೆದರ್ಕೊಳ್ಳಲಿಲ್ಲ. ಅದು ಕಣ್ಮುಂದೆ ತಲೆ ಹತ್ರ ಬಂದಂಗೆ ಆಯಿತು. ನಾನು ಸುಮ್ಮನೆ ರುದ್ರಾಕ್ಷಿ ಇತ್ತಲ್ಲ ಅದನ್ನ ಇದು ಮಾಡಿಬಿಟ್ಟು ಸುಮ್ಮನೆ ಆ ಕಡೆ ಟರ್ನ್ ಮಾಡಿ ಮಲಗಿದೆ. ಮೃತ್ಯುಂಜಯ ಮಂತ್ರ ಹೇಳ್ತಾ ಇರ್ತೀರಲ್ಲ, ಮೃತ್ಯುಂಜಯ ಮಂತ್ರ ಹೇಳ್ತಾ ಇರ್ತೀರಲ್ಲ, ಅದು ಒಂದು ಆ ರೂಪದಲ್ಲಿ ಶಿವನ ಅನುಗ್ರಹ ಆಗಿರ್ಬೋದು. ಮತ್ತೆ ಇನ್ನೊಂದು ಗುರುಗಳೇ, ರೂಮಲ್ಲೇ ಗುರುಗಳ ಫೋಟೋ ಹಾಕಿದ್ವಿ, ನೀವು ಕಳಿಸಿದ್ರಲ್ಲ. ಮಗು ಎಲ್ಲ ಜಾಸ್ತಿ ಅಲ್ಲೇ ಇರೋದಲ್ಲ, ಹಾಗಾಗಿ ರೂಮಲ್ಲೇ ಹಾಕ್ಕೊಂಡ್ವಿ. ಮತ್ತೆ ಹಾಲಿಗೆ ಇನ್ನೊಂದು ತರಿಸ್ಬಿಟ್ಟು ಹಾಕ್ಕೊಳ್ಳೋಣ ಅಂತೇಳಿ ಇದು ಮಾಡಿದ್ದೀವಿ ಗುರುಗಳೇ. ಇಲ್ಲ, ಒಂದು ಸಾಕಮ್ಮ, ಏನ್ ತೊಂದರೆ ಇಲ್ಲ. ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆಮೇಲೆ ನನ್ನ ಗುರುಗಳೇ ಅಂತ ಕರಿಬೇಡಿ. ಐ ಆಮ್ ಜಸ್ಟ್ ಎ ಸ್ಪಿರಿಚುವಲ್ ಟೀಚರ್ ಆರ್ ಎ ಗೈಡ್. ಗುರು ಬಂದು ಅಮರ ಅವರು ಅಷ್ಟೇ. ಅರ್ಥ ಆಯ್ತಾ? ನಾವು ಜುಲೈಯಲ್ಲಿ ಬರಬೇಕು ಅನ್ಕೊಂಡಿದ್ದೀವಿ ಅಣ್ಣ. ನಮಗೊಂದು ಅವಕಾಶ ಮಾಡಿಕೊಡ್ಬೇಕು. ಜುಲೈಯಲ್ಲಿ ಇಂಡಿಯಾಗೆ ಬರಬೇಕು ಅಂತ ಮನವತ್ತಿಗೆ. ಬಂದಿದ್ದ ಕಾಲ್ ಮಾಡಿ, ಅದಕ್ಕೆ ತಕ್ಕ ಅನುಕೂಲ ಮಾಡ್ಕೊಡ್ತೀವಿ ನಾವು. ತುಂಬಾ ಥ್ಯಾಂಕ್ ಯು. ಹಂಗಾರೆ ಇದು ಸ್ಪೈಡರ್ ಅಂದ್ರೆ ಶಿವನ ಆಶೀರ್ವಾದನ ಅಣ್ಣ? ನೀವು ಅವನ್ನ ಆರಾಧನೆ ಮಾಡ್ತಿರಲ್ಲ, ಅದು ಆತರ ಅವರು ನಿಮ್ಗೆ ಅನುಗ್ರಹ ಮಾಡಿರ್ಬೋದು. ಧನ್ಯವಾದ ಅಣ್ಣ. ಶಿವಾರ್ಪಣ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಚಂದ್ರಕಾಂತ್ ಮಾತಾಡಿ ಅಣ್ಣ. ನಮಸ್ತೆ ಸಜ್ಜಣ್ಣ. ನಮಸ್ಕಾರಪ್ಪ. ನಾನೊಂದ್ 2-3 ಸರಿಯಿಂದ ಭಾನುವಾರಕ್ಕೆ ಬರಕ್ಕೆ ಅಂತ ಹೊರಟಿದ್ದೀನಿ. ಏನ್ ಮಾಡಿದ್ರು ಬರಕ್ ಆಗ್ತಿಲ್ಲ. ನಾಳೆ ಹೊರಟಿದೆ, ನಾಳೆ ಏನೋ ಒಂದು ಕೆಲಸದ ಮೇಲೆ ಪ್ರಾಬ್ಲಮ್ ಆಯ್ತು, ನಾಳೆನೂ ಬರಕ್ ಆಗ್ತಿಲ್ಲ. ಏನಕ್ಕೆ ಹಂಗ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ನೀವು ದೃಢ ಮಾಡ್ಕೋಬೇಕವ. ಬೇರೆ ಕಡೆ ಎಲ್ಲ ಹೋಗ್ತೀರಾ, ಒಂದ್ ಸಂಡೇ ಇದಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಬೇಕು. ಏನೇ ಕೆಲಸ ಇದ್ರೇನು ಅದನ್ನ ಬಿಟ್ಟು ಹಾಕ್ಬಿಟ್ಟು ಬರ್ಬೇಕು ನೀವು. ಆತರ ಒಂದು ನಿರ್ಣಯ ಮಾಡ್ಕೋಬೇಕು ನೀವು. ನೀವು ಇಂಪಾರ್ಟೆನ್ಸ್ ಇದಕ್ ಕೊಟ್ಟಿಲ್ಲ, ನೀವು ಬೇರೆದಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಈ ತರ ಆಗ್ತದೆ, ನಾವೇನ್ ಮಾಡಕ್ಕಾಗಲ್ಲಪ್ಪ. ಆ ಟೈಮಿಗೆ ಕರೆಕ್ಟ್ ಆಗಿ ಏನಾರ ಒಂದು ಪ್ರಾಬ್ಲಮ್ ಬರುತ್ತೆ, ಬಿಟ್ಬಿಡಿ ಅದನ್ನ. ಆ ಟೈಮ್ಗೆ ಸ್ಯಾಕ್ರಿಫೈಸ್ ಮಾಡಿ, ಆ ಕೆಲಸವನ್ನು ಬಿಟ್ಟು ಕೊಟ್ಬಿಡಿ. ಮನೋವತ್ತಿಗೆ ಬರ್ಬೇಕಂತ ಬನ್ನಿ, ಮನೋವತ್ತಿಗೆ ವಾಟ್ಸ್ಆಪ್ ಮಾಡಿ ಇಂಪಾರ್ಟೆನ್ಸ್ ಅದಕ್ಕೆ ಕೊಡ್ತೀರಾ. ನೇಮ್ ಕೊಡಕ್ಕೆ ಎಲ್ಲಿಗೆ ಏನು
ಏನು ಬೇಕಾಗಿಲ್ಲ, ಹಂಗೆ ಬರ್ಬೋದು ನೀವು. ನೇಮ್ ಏನ್ ಹೌದು. ಕೊಡಕ್ ಬೇಕಾಗಿಲ್ಲ. 25 ಮೆಂಬರ್ಸ್ ಅಂತ ಹಾಕಿದ್ರಲ್ಲ ಗ್ರೂಪ್ ಅಲ್ಲಿ. ಅದು ಆಗ್ತೀವಿ, ಅದು ಫಾರ್ ಸರ್ಟನ್ ಪರ್ಪಸ್ ವಿ ಆರ್ ಡೂಯಿಂಗ್ ಇಟ್. ಬಟ್ ನೀವು ಬರ್ಬೋದು, ಏನ್ ತೊಂದರೆ ಇಲ್ಲ. ಓಕೆ ಓಕೆ. ಎಲ್ಲ ನಿಮ್ ಕೈನಲ್ಲಿದೆ, ನೀವು ಡಿಸೈಡ್ ಮಾಡ್ಬೇಕಪ್ಪ ಯಾವ್ದು ಇಂಪಾರ್ಟೆಂಟ್ ಅಂತ. ಹೌದು. ಎವ್ರಿ ಸಂಡೇ ನಿಮ್ಗೆ ಕೆಲಸ ಬರ್ತದೆ ಅಂದ್ರೆ ಒನ್ ಸಂಡೇ ಗಿವ್ ಇಂಪಾರ್ಟೆನ್ಸ್ ಟು ದಿಸ್. ಓಕೆ ಅಣ್ಣ, ಓಕೆ. ನಮಸ್ಕಾರ ಅಪ್ಪ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಇಫ್ ಐ ಕಮ್ ಟು ಮನೋವತಿ ಟುಮಾರೋ, ಕ್ಯಾನ್ ಐ ಕಮ್ ಟು ನೋ ಮೈ ಸೋಲ್ ಪರ್ಪಸ್ ಅಂಡ್ ಹೂ ಐ ಆಮ್? ಕ್ಯಾನ್ ಐ ನೋ ಅಂಡ್ ವಾಟ್ ಈಸ್ ಹೂ ಐ ಆಮ್ ಇನ್ ದಿಸ್ ಜನ್ಮ ಅಂಡ್ ಕೈಂಡ್ಲಿ ಟೆಲ್ ಅಂತ ಕೇಳ್ತಾರಣ್ಣ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಟ್ರಸ್ಟ್ ಅಂಡ್ ಫೇತ್ ಇನ್ ಗುರು ಅಮರ. ಅಲ್ಲಿ ಬಂದು ಕೂತ್ಕೊಂಡು ಧ್ಯಾನ ಮಾಡಿ ಅವ್ರನ್ನ, ನಿಮ್ಗೆ ಆನ್ಸರ್ ಬರ್ಬೋದು. ನೀವ್ ಹೆಂಗೆ ಕನೆಕ್ಟ್ ಆಗ್ತಿರೋ ಹೃದಯದಿಂದ, ಹೆಂಗೆ ಧ್ಯಾನ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ಬರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಕನಸಿನಲ್ಲಿ ಶಿವ ನೃತ್ಯ ಆಕೃತಿ ಮತ್ತು ತುಳಸಿ ಕಟ್ಟೆ ಕಾಣಿಸಿದೆ ಅಣ್ಣ. ಇದರ ಅರ್ಥ ಅಂತ ಏನು ಅಂತ ಕೇಳ್ತಾರಣ್ಣ. ಒಳ್ಳೇದು, ಭಗವಂತನ ಅನುಗ್ರಹ ಆಗಿದೆ. ತುಳಸಿ ಬಂದು ಇಟ್ ಇಸ್ ಎ ಗುಡ್ ಸೈನ್. ಇಟ್ ಇಸ್ ಸಮಥಿಂಗ್ ಗುಡ್ ವಿಲ್ ಹ್ಯಾಪನ್ ಇನ್ ದರ್ ಹೌಸ್. ಇಲ್ಲ ಅವ್ರ ಮನೆಯಲ್ಲಿ ತುಳಸಿ ಇಲ್ಲ ಅಂದ್ರೆ ಒಂದು ತುಳಸಿ ಅನ್ನು ತಗೊಂಡು ಬಂದು ಸ್ಥಾಪಿತ ಮಾಡಿ, ತುಳಸಿ ಗಿಡವನ್ನು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಫ್ರೈಡೇ 29th 5/2026 ಅಣ್ಣ, ಹೆಣ್ಣು ಮಗು ಆಗಿದೆ ಅಂತ ಅವ್ರಿಗೆ ಮಾರ್ನಿಂಗ್ 7:18 ಅಣ್ಣ ಸಮಯ ಕಣ. ಏನು ಹೆಸರಿಡ್ಬೋದು ಅಂತ ಕೇಳ್ತಿದಾರಣ್ಣ. ಅಲ್ಲ, ಅವರು ಏನ್ ಮಾಡ್ಲಿ, ನನ್ಗೆ ವಾಟ್ಸಪ್ ನಲ್ಲಿ ಅವ್ರ ಟೈಮು, ಡೇಟ್, ಇಯರ್ ಕರೆಕ್ಟ್ ಆಗಿ ಕಳಿಸ್ಲಿ. ಹಾಂ ಅದನ್ನ ಪ್ರಕಾರ ಅವ್ರದ್ದು ಹರಸ್ಕೋಪ್ ಬರ್ದು ಯಾವ ಲೆಟರ್ ಬರ್ತದೋ ಕಳಿಸ್ತೀವಿ. ಅದನ್ನ ಪ್ರಕಾರ ಅವರು ನೇಮ್ ಚೂಸ್ ಮಾಡಿ ಇಟ್ಕೊಂಡೆ. ಅವರು ಸರಿ. ಆ ನಕ್ಷತ್ರ ಏನ್ ಬರ್ತಿದೆ ಅದೆಲ್ಲ ನೋಡ್ಬೇಕದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಒನ್ ಹೂ ಈಸ್ ಕ್ಲೋಸ್ ಟು ಮೋಕ್ಷ ಇನ್ ದಿಸ್ ಲೈಫ್ ಟೈಮ್, ಅವರ ಲಕ್ಷಣಗಳು ಹೇಗಿರುತ್ತವೆ ಅಂತ ಕೇಳ್ತಾರಣ್ಣ. ಇವಾಗ ಸಿದ್ದಪ್ಪಾಜಿ ನೋಡಿದ್ರಲ್ಲ, ಅವ್ರ ಲಕ್ಷಣ ಏನಿತ್ತು? ಇಟ್ ಈಸ್ ಅನ್ ಎಕ್ಸಾಂಪಲ್. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಹಲ್ಲಿ ಮೈ ಮೇಲೆ ಬಿದ್ದರೆ ಅದು ಅಪಶಕುನ ಮತ್ತು ಬೆಕ್ಕು ಅಡ್ಡ ಹೋಗ್ಬಾರ್ದು ಅಂತಾರೆ, ಇದು ಅಪಶಕುನ ಅಂತ ಕೇಳ್ತಾರಣ್ಣ. ಅದೇ ಬೆಕ್ಕು ಅಡ್ಡ ಹೋಗ್ಬಾರ್ದು, ಅದೆಲ್ಲ ನಾವ ಕ್ರಿಯೇಟ್ ಮಾಡ್ಕೊಂಡಿರೋದು. ಅರ್ಥ ಆಯ್ತಾ? ಎಲ್ಲ ನಿಮ್ ಮನಸ್ಸೇ ಕಾರಣ. ಆಮೇಲೆ ಹಲ್ಲಿ ಮೇಲ್ಗಡೆ ಬಿದ್ರೆ ಏನ್ ಮಾಡಿ, ನೀವು ಒಂದು ಹತ್ರ ಇರೋ ಗಣೇಶನ್ ದೇವಸ್ಥಾನಕ್ಕೆ ಹೋಗಿ 21 ಗರಿಕೆ ಹುಲ್ ತಗೊಂಡು ಅವನ್ ನಾಮಸ್ಮರಣೆ ಹೃದಯದಿಂದ ಹೇಳಿ ಹಾಕ್ಬಿಟ್ಟು ಅವನ್ಗೆ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು, ಈ ದೋಷದಿಂದ ನನ್ಗೆ ಪರಿಹಾರ ಮಾಡ್ಕೊಡಪ್ಪ ಅಂತ ಬೇಡ್ಕೊಳ್ಳಿ ಹೃದಯಪೂರ್ವಕವಾಗಿ, ಒಂದು ನಂಬಿಕೆಯಿಂದ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಐ ಥಿಂಕ್ ವಿ ಕ್ಯಾನ್ ಕ್ಲೋಸ್ ಅಣ್ಣ. ನೋ ಕ್ವಶನ್ಸ್ ಟುಡೇ. ನಮಸ್ಕಾರ ಎಲ್ಲರಿಗೂ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಅಣ್ಣ. ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳಣ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.
ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. 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 ಪಟ್ಟಾರ್ಪಣಮಸ್ತು.